ನಮಸ್ಕಾರ. ಆಟಿಸಂ ಸೊಸೈಟಿ ಉಡುಪಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆ 14ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಶೇಷ ಅಗತ್ಯವಿರುವ ಮಕ್ಕಳ ಬೆಳವಣಿಗೆಯಲ್ಲಿ ಫಿಸಿಯೋಥೆರಪಿ ಹೇಗೆ ಸಹಾಯವಾಗ್ತದೆ ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ನೀಡಲು ಫಿಸಿಯೋಥೆರಪಿಸ್ಟ್ ಆಗಿರುವ ದೀಕ್ಷಿತಾ ಬಿಕೆ ಅವರು ಬಂದಿದ್ದಾರೆ. ಇವರು ಮಂಗಳೂರಿನ ವಿಜಯ ಕ್ಲಿನಿಕ್ ಮೆಟರ್ನಿಟಿ ಆ್ಯಂಡ್ ಸರ್ಜಿಕಲ್ ನರ್ಸಿಂಗ್ ಹೋಮ್ನಲ್ಲಿ 2 ವರ್ಷ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇದೀಗ ಸಮಗ್ರ ಶಿಕ್ಷಣ ಕರ್ನಾಟಕ ಇದೀಗ ಸಮಗ್ರ ಶಿಕ್ಷಣ ಕರ್ನಾಟಕ ಇದರ ಒಂದು ಭಾಗವಾಗಿರುವ ಸಮನ್ವಯ ಶಿಕ್ಷಣ ಕೇಂದ್ರ ಉಡುಪಿ ಇದರ SRP ಫಿಸಿಯೋಥೆರಪಿ ಸೆಂಟರ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಇಲ್ಲಿ 2 ವರ್ಷಗಳಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಬನ್ನಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೀವು ನಮ್ಮ ವೀಕ್ಷಕರಿಗೆ ಒಂದು ವಿಶೇಷ ಅಗತ್ಯವಿರುವ ಮಕ್ಕಳ ಬೆಳವಣಿಗೆಯಲ್ಲಿ ಫಿಸಿಯೋಥೆರಪಿ ಹೇಗೆ ಸಹಾಯ ಮಾಡ್ತದೆ ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀರಿ. ನನ್ನ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದರೆ, ಆ ಮಕ್ಕಳ ರಿಹ್ಯಾಬಿಲಿಟೇಷನ್ ಸರ್ವಿಸ್ ಅಂದರೆ ಏನು ಅಂತೇಳಿ ತಿಳಿಸ್ಬೋದಾ? ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ವಿಶೇಷ ಚೇತನ ಮಕ್ಕಳಿಗೆ ನಾವು ಹೇಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇಂಪ್ರೂವ್ ಅವರ ಡೆವಲಪ್ಮೆಂಟ್ ಹಾಗೂ ಅಚೀವ್ ಮಾಡಲಿಕ್ಕೆ ಹೇಗೆ ಇಂಪ್ರೂವ್ ಆಗ್ತದೆ ಎನ್ನುವ ಒಂದು ಪ್ರೋಟೋಕಾಲ್. ಇದು ಬೇಸಿಕಲಿ ನಾವು ಹೇಳಬೇಕಾದ್ರೆ ವಿಶೇಷ ಚೇತನ ಮಕ್ಕಳು ಅಂದರೆ ಅವರಿಗೆ ಮೇಯ್ನ್ ಆಗಿ ನಾವು ಅವರು ನಾರ್ಮಲ್ ಮಕ್ಕಳಕ್ಕಿಂತ ಡಿಫ್ರೆಂಟ್ ಇರ್ತಾರೆ. ಇಟ್ಸ್ ನಾಟ್ ಅಂದರೆ ನಾರ್ಮಲ್ ಮಕ್ಕಳು ಅಂದರೆ ಲೈಕ್ ಆ್ಯಕ್ಟಿವಿಟಿಯಿಂದ ಅವ್ರು ಸೇಮ್ ಮಾಡ್ತಾರೆ, ಬಟ್ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗ್ಬೋದು, ಆ್ಯಕ್ಟಿವಿಟೀಸ್ ಒಬ್ಬರಿಗಿಂತ ಇವರಲ್ಲಿ ಡಿಫರ್ ಆಗಿರ್ತದೆ. ಸೊ ಅದು ಹೇಗೆ ಆಗ್ತದೆ, ಸೊ ಅದರ ಕಾಸಸ್, ಅದರ ಇಫೆಕ್ಟ್ ಅವರ ದಿನನಿತ್ಯ ಮಾಡುವ ಕಾರ್ಯಗಳಲ್ಲಿ ಅವರಿಗೆ ಸ್ವಲ್ಪ ಅಂದರೆ ಪ್ರೋಗ್ರೆಸ್ ಕೊಡೋದಿಲ್ಲ. ಸೊ ಅದನ್ನು ನಾವು ಅವ್ರಿಗೆ ಅಚೀವ್ ಮಾಡಲಿಕ್ಕೋಸ್ಕರ ನಾವು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ವೈಸ್ ಲೈಕ್ ರಿಹ್ಯಾಬಿಲಿಟೇಷನ್ ಮಾಡಿ ಅವರ ಗೋಲ್ ಅಥವಾ ಅವರದ್ದು ಏನು ಫಿಸಿಕಲಿ ಮೆಂಟಲಿ ಡೆವಲಪ್ಮೆಂಟ್ ಅವರ ಗೋಲ್ ರೀಚ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ಓಕೆ. ಇನ್ನು ಈ ವಿಶೇಷ ಚೇತನ ಮಕ್ಕಳು ಅಂತೇಳಿ ಹೇಳಿದ್ರಿ, ಸೊ ಅವರ ಒಂದು ಇದರಲ್ಲಿ ಫಿಸಿಯೋಥೆರಪಿ ಅವರನ್ನು ಹೇಗೆ ಸುಧಾರಿಸಬಹುದು ಅಂತ? ಇನಿಷಿಯಲಿ ಎಂತಂದರೆ ಲೈಕ್ ವಿಶೇಷ ಚೇತನ ಮಕ್ಕಳು ಅವರು ವಿಶೇಷ ಚೇತನರಂದರೆ ಮೇನ್ ಅದು ಕಾಸ್ ಬರೋದು ಡಿಸೆಬಿಲಿಟಿ. ದ ಮೇನ್ ಕಾಸ್ ಡಿಸೆಬಿಲಿಟಿ ಅಂದರೆ ಡಿಸೆಬಿಲಿಟಿ ಆಗಲಿಕ್ಕೆ ತುಂಬ ಕಾರಣಗಳಿದೆ. ಮೇ ಬಿ ಬೈ ಬರ್ತ್ ಆಗಿರ್ಬೋದು, ಅಥವಾ ಹುಟ್ಟಿದ ನಂತರ ಆಗುವ ಬ್ರೈನ್ ಇಂಜುರಿ, ಅಥವಾ ಏನಾದರೂ ಆಟ ಆಡ್ತಾ ಆಗಿರ್ಬೋದು, ಅಥವಾ ಏನಾದರೂ ಒಂದು ಇಂಜುರಿ ಆಗಿ ಕೈ ಕಾಲು ಈ ಥರ ಇಂಜುರಿ ಆಗಿ ತೀವ್ರ ಇಂಜುರಿ ಆಗಿ ಡಿಫಾರ್ಮಿಟಿ ಎಲ್ಲ ಆಗಿ ಡಿಸೆಬಿಲಿಟಿ ಆಗೋ ಚಾನ್ಸ್ ಇದೆ. ಸೊ ಅಂಥ ಡಿಸೆಬಿಲಿಟಿ ಅದು ಫರ್ದರ್ ಅವರ ದಿನನಿತ್ಯ ಚಟುವಟಿಕೆ ಅದಕ್ಕೆ ಎಫೆಕ್ಟ್ ಆಗಿ ಲೈಕ್ ಅವರಿಗೆ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಿರುವಾಗ ನಾವು ಇನಿಷಿಯಲಿ ಲೈಕ್ ಅಕಾರ್ಡಿಂಗ್ ಟು ಅವರ ಏಜ್, ಈಗ ಬೈ ಆಫ್ಟರ್ ಬರ್ತ್ 0 to 2 months, 2 to 4 till 1 year ಆಗಿರ್ಬೋದು, ನೆಕ್ಸ್ಟ್ ಟಾಡ್ಲರ್ ಫೇಸ್ ಆಗಿರ್ಬೋದು, ಅಥವಾ ಅರ್ಲಿ ಸ್ಕೂಲ್ ಏಜ್, ಅವರ ಏಜ್ ಹಾಗೂ ಅವರ ಎಬಿಲಿಟಿ ತಕ್ಕ ಹಾಗೆ ನಾವು ಅವರಿಗೆ ಬೇಕಾದ ಹಾಗೆ ಇದು ಪ್ರೋಟೋಕಾಲ್ ಪ್ಲಾನ್ ಮಾಡಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತೆ ಸುಧಾರಿಸ್ತದೆ ಅಂತ ಹೇಳಿ ನೀವು ಹೇಳ್ತೀವಿ. ಹೌದು. ಓಕೆ. ಇನ್ನು ಇವಾಗಲೇ ಹೇಳಿದ್ರಿ ಡಿಸೆಬಿಲಿಟೀಸ್ ಅಂತ ಹೇಳಿ, ಡಿಸೆಬಿಲಿಟೀಸ್ನಲ್ಲಿ ಎಷ್ಟು ಟೈಪ್ಸ್ಗಳಿದ್ದಾವೆ ಮತ್ತು ಇದು ಹೇಗೆ ಉಂಟಾಗ್ತದೆ? ಈಗಲೇ ನೀವು ಕೆಲವೊಂದು ಹೇಳಿದ್ರಿ, ಬಟ್ ಇನ್ನೊಂದು ಸ್ವಲ್ಪ ಹೇಳಿ. ಡಿಸೆಬಿಲಿಟಿ ಅಂದರೆ ಮೇನ್ ಅಂದರೆ ಈಗ ನಾರ್ಮಲ್ ಮಗು ಹಾಗೂ ವಿಶೇಷ ಚೇತನ ಮಗು ಲೈಕ್ ಅವರಲ್ಲಿ ಎಫೆಕ್ಟ್ ಆಗುವ ಮೇನ್ ಡಿಸೆಬಿಲಿಟಿ ಅಂದರೆ ಅದರ ವಿಧ ಅಂದರೆ ಮೇನ್ ನಮ್ಮ ಫಿಸಿಯೋಥೆರಪಿ ಅಂಡರ್ ನಾವು ಟ್ರೀಟ್ ಮಾಡಿ ನೋಡಬೇಕಾದ್ರೆ ಮೇನ್ ಲೋಕೋಮೋಟರ್ ಡಿಸೆಬಿಲಿಟಿ ಅಂತ. ಅಂದರೆ ಲೋಕೋಮೋಟರ್ ಡಿಸೆಬಿಲಿಟಿಯಲ್ಲಿ ಮಗು ಅವನು ದಿನನಿತ್ಯ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಸಹಕಾರಿಯಾಗುವಾಗೆ
ನಿಂತ್ಕೊಳ್ಳೋದು, ನಡೆಯುವುದು ಅಥವಾ ಕೈ ಕಾಲು ಮೂಮೆಂಟ್ ಆಗಿರ್ಬೋದು, ಈ ಲೋಕೋಮೋಟರ್ ಡಿಸಬಿಲಿಟಿಯಿಂದಾಗಿ ಅವನಿಗೆ ಈ ಎಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದು ಮೇನ್ ಲೋಕೋಮೋಟರ್ ಡಿಸಬಿಲಿಟಿ. ಇದರಿಂದ ಅಂದರೆ ಅವರ ಮೋಟರ್ ಸ್ಕಿಲ್ ಡೆವಲಪ್ಮೆಂಟ್ ರೆಡ್ಯೂಸ್ ಆಗಿರೋದ್ರಿಂದ ಈ ಲೋಕೋಮೋಟರ್ ಡಿಸಬಿಲಿಟಿ ಉಂಟಾಗ್ತದೆ. ನೆಕ್ಸ್ಟ್ ಬರೋದು ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಲ್ಲಿ ಹೇಗಾಗ್ತದೆ ಅಂದರೆ, ಸ್ಪೀಚ್ ಅನ್ನೋದು ನಾವು ಮಾತಾಡೋದಾದ್ರೆ ಮಗು ಅವನಲ್ಲಿ ಯಾರಾದರೂ ಸ್ಪೀಚ್ ಅವರದ್ದು ಒಂದು ಫ್ಲೂಯೆಂಟ್ ಇರುವುದಿಲ್ಲ. ಇನ್ನೊಂದು ಸ್ಪೀಚ್ ಮಾತಾಡ್ತಾ ಇರುವಾಗ ಸ್ವಲ್ಪ ಮಾತಾಡ್ತಾರೆ, ಸ್ವಲ್ಪ ನಿಂತು ಹೋಗ್ತಾರೆ. ಮತ್ತೆ ವಾಯ್ಸ್, ಈಗ ಮಾತಾಡುವಾಗ ಕೆಲವರು ವಾಯ್ಸ್ ಲೋ ಇರ್ತದೆ, ಇಂಥದ್ದು ಸ್ಪೀಚ್ ಡಿಸಬಿಲಿಟಿ. ಮತ್ತೆ ಹಿಯರಿಂಗ್ ಡಿಸಬಿಲಿಟಿ ಅಂದರೆ ಕೆಲವರಿಗೆ ಲೌಡ್ ನಾಯ್ಸ್, ಗಟ್ಟಿ ಧ್ವನಿ ಮಾತ್ರ ಕೇಳುವಂಥದ್ದು, ಕೆಲವರಿಗೆ ನಿಧಾನ ಧ್ವನಿ ಮಾತ್ರ ಕೇಳುವಂಥದ್ದು, ಕೆಲವರಿಗೆ ಒಂದು ಸೈಡ್ ಒಂದು ಕಿವಿ ಮಾತ್ರ ಕೇಳುವಂಥದ್ದು, ಕೆಲವರಿಗೆ ಏನೂ ಕೇಳುವುದಿಲ್ಲ. ಇಂಥದ್ದು ಹಿಯರಿಂಗ್ ಡಿಸಬಿಲಿಟಿ. ಮತ್ತೆ ನೆಕ್ಸ್ಟ್ ವಿಜುವಲ್ ಡಿಸಬಿಲಿಟಿ ಅಂದರೆ ಕಣ್ಣಿನ ಸಮಸ್ಯೆ. ಕಣ್ಣಿನ ಸಮಸ್ಯೆ ಹಾಗೆ ಸೇಮ್, ದೂರದ ವಸ್ತು ಕಾಣ್ತದೆ, ಇಲ್ಲಾಂದ್ರೆ ಹತ್ತಿರ ವಸ್ತು ಕೆಲವರಿಗೆ ಕಾಣ್ತದೆ, ದೂರದ್ದು ಕಾಣುವುದಿಲ್ಲ. ಹಾಗೆ ಕೆಲವರಿಗೆ ಹತ್ತಿರದ ವಸ್ತು ಕಾಣುವುದಿಲ್ಲ. ಹಾಗೇನೆ ಕೆಲವರಿಗೆ ಒಂದು ಕಣ್ಣಿನ ಸಮಸ್ಯೆ ಆದ್ರೆ ಇನ್ನೊಂದು ಕಣ್ಣು ಸರಿ ಇರ್ತದೆ. ಹಾಗೆ ಈ ತರ 4 ಟೈಪ್ ಡಿಸಬಿಲಿಟಿ ಬರ್ತದೆ. ಮತ್ತೆ ಇನ್ನೊಂದು ಅದರಲ್ಲಿ ಇನ್ವಾಲ್ವ್ ಆಗಿರೋದಂದ್ರೆ ಮೆಂಟಲ್ ರಿಟಾರ್ಡೇಷನ್. ಮೆಂಟಲ್ ರಿಟಾರ್ಡೇಷನ್ ಆಕ್ಚುಲಿ ಹೇಗೆ ಅಂದ್ರೆ, ಲೋ IQ ಲೆವೆಲ್, ಇಂಟೆಲಿಜೆನ್ಸ್ ಸ್ವಲ್ಪ ಕಮ್ಮಿ ಇರುವುದರಿಂದ ಮಗು ಏನಂದ್ರೆ ಆಕ್ಟಿವಿಟಿ ಆಗಿರ್ಬೋದು, ಏನೇ ಆಗ್ಬೋದು, ಈಗ ಸೋಷಿಯಲ್ ಇಂಟ್ರಾಕ್ಷನ್ ಇದೆಲ್ಲ ಸ್ವಲ್ಪ ಡಿಕ್ರೀಸ್ ಆಗಿ ಅವನು ಬೇರೆಯವರೊಟ್ಟಿಗೆ ಮಕ್ಕಳು ಬೆರೆಯೋದು ಕಷ್ಟ ಆಗ್ತದೆ. ಓಕೆ, ಸೊ ಡಿಸಬಿಲಿಟಿಯ ಟೈಪ್ಸ್ಗಳನ್ನು ಹೇಳಿದ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿ, ಪೀಡಿಯಾಟ್ರಿಕ್ ಫಿಸಿಯೋಥೆರಪಿಯಲ್ಲಿ ಅರ್ಲಿ ಇಂಟರ್ವೆನ್ಷನ್ ಅಂದರೆ ಏನು? ಪೀಡಿಯಾಟ್ರಿಕ್ ಫಿಸಿಯೋಥೆರಪಿಯಲ್ಲಿ ಅರ್ಲಿ ಇಂಟರ್ವೆನ್ಷನ್ ಇಸ್ ದ ಮೇನ್. ಅರ್ಲಿ ಇಂಟರ್ವೆನ್ಷನ್ ಅಂದರೆ, ಈಗ ಒಂದು ಎಕ್ಸಾಂಪಲ್, ಈಗ ಒಂದು ಮಗುಗೆ ಒಂದು ಡಿಸಬಿಲಿಟಿಯಿಂದಾಗಿ ಅವನಿಗೆ ಈ ಥರದ ಒಂದು ಚಾಲೆಂಜ್ ಬಂದಿದೆ ಅಂತಿರುವಾಗ, ಅರ್ಲಿ ಇಂಟರ್ವೆನ್ಷನಲ್ಲಿ ಏನಂದರೆ ಅವರು ಆದಷ್ಟು ಬೇಗ, ಈಗ ಒಂದು ಮಗುವಿನಲ್ಲಿ ಒಂದು ಡಿಸಬಿಲಿಟಿ ಅಂತ ಬಂದ ನಂತರ ಆದಷ್ಟು ಬೇಗ ಅವರು ಟ್ರೀಟ್ಮೆಂಟಿಗೆ ಅಪ್ರೋಚ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಅರ್ಲಿ ಇಂಟರ್ವೆನ್ಷನ್. ಇದು ಲೈಕ್ ಒಂದು ಡಿಸಬಿಲಿಟಿ ಈಗ ನೋಡಿದ ತಕ್ಷಣ ಓಕೆ ಇವತ್ತೀಗ ಹೀಗೀಗೆ ಅಂತ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಡಯಾಗ್ನೋಸಿಸ್ ಮಾಡ್ತಾರೆ, ಹೀಗೀಗೆ ಅಂತ ಗೊತ್ತಿರ್ತದೆ. ಅವ್ರು ಹೇಳ್ತಾರೆ ಹೀಗೀಗೆ ಟ್ರೀಟ್ಮೆಂಟ್ ಮಾಡಿ ಅಂತ. ಕೆಲವರು ಏನು ಮಾಡ್ತಾರೆ ಹೇಳಿದ್ರೆ, ಮನೆಗೆ ಬಂದು ಓಕೆ ನೋಡುವ, ಈಗ ಹೀಗೀಗೆ ಸರಿ ಆಗ್ಬೋದು, ತನ್ನಷ್ಟಕ್ಕೆ ಸರಿ ಆಗ್ಬೋದು, ನೋಡುವ, 1 ತಿಂಗಳು ನೋಡುವ, 2 ತಿಂಗಳು ನೋಡುವ ಅಂತ ಹೇಳಿ ವೇಟ್ ಮಾಡ್ತಾರೆ. ಆದ್ರ ನಂತರ ಅದು ಸಿವಿಯರ್ ಆಗಿ ಸೆಕೆಂಡರಿ ಕಾಂಪ್ಲಿಕೇಶನ್ ಆದ ನಂತರ ಅವರು ಅಪ್ರೋಚ್ ಮಾಡ್ತಾರೆ. ಅದು ಅಲ್ಲ, ಅರ್ಲಿ ಇಂಟರ್ವೆನ್ಷನ್ ಅಂದ್ರೆ ತಿಳಿದ ತಕ್ಷಣ ಹೋಗಿ ಕನ್ಸಲ್ಟ್ ಮಾಡಿ ಏನು ಬೇಕು ಅದಕ್ಕೆ ಕ್ಯೂರ್ ಅಥವಾ ಏನು ನೀಡ್ಸ್ ಬೇಕು ಅದನ್ನು ಅಪ್ರೋಚ್ ಮಾಡೋದು, ದಟ್ ಈಸ್ ಅರ್ಲಿ ಇಂಟರ್ವೆನ್ಷನ್. ಅಂದರೆ ಆದಷ್ಟು ಬೇಗ ನಮಗೆ ಗೊತ್ತಾದ ಕೂಡಲೇ ಮಗುವಿಗೆ ಏನಾದರೂ ಒಂದು ವಿಶೇಷ ಸಮಸ್ಯೆ ಇದೆ ಅಂದ ಕೂಡಲೇ ನಾವು ಡಾಕ್ಟರ್ನ ಮೀಟ್ ಮಾಡಿ ಆದಷ್ಟು ಬೇಗ ಚಿಕಿತ್ಸೆಯನ್ನು ಪಡಿಬೇಕು ಅಥವಾ ಅವರ ಸಲಹೆಯನ್ನು ಪಡಿಬೇಕು ಅಂತ ಹೇಳುವಂಥದ್ದು ಅಲ್ವಾ? ಸೊ ಇನ್ನು ಡಿಸಬಿಲಿಟಿ ನೆಟ್ವರ್ಕ್ ಟೀಮ್ ಅಂತ ಹೇಳಿದ್ರಿ. ಡಿಸಬಿಲಿಟಿ ನೆಟ್ವರ್ಕ್ ಟೀಮ್ ಅಂದರೆ ಒಂದು ಎಕ್ಸಾಂಪಲ್ ಆಗಿರ್ಬೋದು. ಈಗ ನಮ್ಮದು ಅರ್ಲಿ ಇಂಟರ್ವೆನ್ಷನ್ ಸೆಂಟರ್, ಈಗ ನಮ್ದು SRP ಸೆಂಟರಲ್ಲಿ ಒಂದು ಟೀಮ್ ಅಂತ ಇದ್ಮೇಲೆ ಅದರಲ್ಲಿ ಈಗ ಎಕ್ಸಾಂಪಲ್, ಈಗ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಿರ್ಬೋದು, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಥೆರಪಿಸ್ಟ್, ಆಪ್ಟೋಮೆಟ್ರಿ ಡಿಪಾರ್ಟ್ಮೆಂಟ್, ಸೈಕಾಲಜಿ ಡಿಪಾರ್ಟ್ಮೆಂಟ್, ಇದರೊಟ್ಟಿಗೆ ಸ್ಪೆಷಲ್ ಎಜುಕೇಟರ್ ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡಿ ಆ ಮಗುವಿನ ಪ್ರೋಗ್ರೆಸ್ಸನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ. ಇದು ಡಿಸಬಿಲಿಟಿ ನೆಟ್ವರ್ಕ್ ಟೀಮ್ ಆಗಿರ್ತದೆ. ಓಕೆ, ಇನ್ನು ಅರ್ಲಿ ಇಂಟರ್ವೆನ್ಷನ್ ನಿಮ್ಮದು ಏನು ಆವಾಗಲೇ ಹೇಳಿದ್ರಲ್ಲ, ಅದು ಎಷ್ಟು ಸಹಾಯ ಆಗ್ಬೋದು ಅಂತ ಹೇಳಿ? ಆ್ಯಕ್ಚುಲಿ ಅದೇ ಆಗ ಹೇಳಿದಾಗೆ ಅರ್ಲಿ ಇಂಟರ್ವೆನ್ಷನ್ ಅಂದರೆ ಆದಷ್ಟು ಬೇಗ ಅಪ್ರೋಚ್ ಮಾಡಿ ಏನು ಸಮಸ್ಯೆ ಏನಿರ್ತದೆ ಅಥವಾ ಏನು ಡಿಸಬಿಲಿಟಿ ಇರ್ತದೆ ಅದಕ್ಕೆ ಕ್ಯೂರನ್ನು ಪಡೆದುಕೊಳ್ಳುವುದು. ಸೊ ಅದು ಲೇಟ್ ಅಥವಾ ಡಿಲೇ ಆದಾಗ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಎಕ್ಸಾಂಪಲ್, ಒಂದು ಮಗು ಈಗ ಜಸ್ಟ್ ನಡೀತಿದ್ದಾನೆ, ಈಗ ಪ್ರೆಸೆಂಟ್ ಅವನು ಜಸ್ಟ್ ಕೈ ಅಥವಾ ಎಕ್ಸಾಂಪಲ್ ನಡೆಯೋ ಅಂದರೆ ಕಾಲ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಜಸ್ಟ್ ಅವನ ಫುಟ್ ಹೀಗೆ ಈ ಪೊಸಿಷನ್ ಅಲ್ಲಿ ಇರ್ತದೆ, ಆದ್ರೂ ಅವನು ನಡೀತಿದ್ದಾನೆ. ಸೊ ಮನೆಯವರು ಎನಿಸ್ತಾರೆ ಓಕೆ ಅವನು ಅಟ್ಲೀಸ್ಟ್ ಹೀಗೆ ಆಗಿ ನಡೀತಿದ್ದಾನೆ, ಪರವಾಗಿಲ್ಲ ಹಾಗೇನೆ ಇರಲಿ. ಅದು ಹೀಗೆ ಇದ್ದದನ್ನು ಅವರು ಸ್ಟ್ರೇಟ್ ಮಾಡುವಂತ ಪ್ರಯತ್ನ ಮಾಡಿರುವುದಿಲ್ಲ. ಸೊ ಅದು ಹೀಗೆ ಇದ್ದದ್ದು ಫುಲ್ ಹೀಗೆ ಆಗ್ತದೆ. ಸೊ ಅದು ಫರ್ದರ್ ಸೆಕೆಂಡರಿ ಕಾಂಪ್ಲಿಕೇಶನ್ ಆಗ್ತದೆ, ಪುನಃ ಡ್ಯಾಮೇಜ್ ತುಂಬ ಆಗಿ ಸೊ ಅದು ಇಂಪ್ಯಾಕ್ಟ್ ಆಗ್ಬೋದು. ಸೊ ಅರ್ಲಿ ಇಂಟರ್ವೆನ್ಷನ್ ಅವರು ಬರದೇ ಇದ್ದದ್ರಿಂದ ಸೊ ಅದು ಫರ್ದರ್ ಸೆಕೆಂಡರಿ ಕಾಂಪ್ಲಿಕೇಶನ್ ಹೋಗಿ ಇಂಜುರಿ ಅಥವಾ ಡಿಸಬಿಲಿಟಿ ಜಾಸ್ತಿ ಆಗುವ ಕಾರಣ.
ಓಕೆ. ಇನ್ನು ಈ ವಿಶೇಷ ಅಗತ್ಯವಿರುವ ಮಕ್ಕಳ ಚಿಕಿತ್ಸೆ ನೀಡುವ ಪ್ರೋಟೋಕಾಲ್ಗಳು ಯಾವುದು? ಚಿಕಿತ್ಸೆ ನೀಡೋ ಪ್ರೋಟೋಕಾಲ್ ಆ್ಯಕ್ಚುಲಿ ಬೇಸಿಕಲಿ ನಾವು ನೋಡಬೇಕಾದ್ರೆ ಲೈಕ್ ಡಿಸೆಬಿಲಿಟಿ ಅದೇ ನಾವು ಫಿಸಿಯೋಥೆರಪಿ ಮೇನ್ ಕಾನ್ಸಂಟ್ರೇಟ್ ಮಾಡೋದು ಲೊಕೊಮೋಟರ್ ಡಿಸೆಬಿಲಿಟಿ ಅಂದರೆ ಮೂವ್ಮೆಂಟ್, ಮೋಟರ್ ಡೆವಲಪ್ಮೆಂಟ್, ಮೂವ್ಮೆಂಟ್ ಡೆವಲಪ್ ಆಗುವಂಥದ್ದು. ಸೊ ಮಕ್ಕಳ ಚಲನೆ ಫಿಸಿಯೋಥೆರಪಿಯಲ್ಲಿ ಮೇನ್ ಅದು ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಅದರಲ್ಲಿ ಈಗ ಮೇನ್ ನೋಡಬೇಕಾದ್ರೆ ಬೇಸಿಕಲಿ ಈಗ ಹುಟ್ಟಿದ ಮಗು ಫಸ್ಟ್ ಒಂದು ಮೈಲ್ ಸ್ಟೋನ್ ಅಚೀವ್ ಮಾಡುವಾಗ ಒಂದು ಎಕ್ಸಾಂಪಲ್ ನೆಕ್ ಕಂಟ್ರೋಲ್ ಆ ಮಗುವಿಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿರುವಾಗ ಅದ್ರ ನೆಕ್ ಕಂಟ್ರೋಲ್ ಬರೋದಿಲ್ಲ ಅಂತ ಇರುವಾಗ ಮೇನ್ ಆಗಿ ನಾವು ನೋಡೋದು ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು. ಹಾಗೆ ಜಾಯಿಂಟ್, ಈಗ ನಮ್ಮ ಕೂಡ ಹಾಗೆ ಮಕ್ಕಳಲ್ಲಿ ಹೀಗೆ ಜಾಯಿಂಟ್ ಡಿಫ್ರೆಂಟ್ ಜಾಯಿಂಟ್ಸ್ ಇರ್ತದೆ, ಅದು ಟೈಟ್ನೆಸ್ ಅಥವಾ ಸ್ಟಿಫ್ನೆಸ್ ಅಥವಾ ಅಬ್ನಾರ್ಮಲ್ ಸ್ಟ್ರೇಟ್ನಿಂಗ್ ಅಂದ್ರೆ ಬೆಂಡ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಆರ್ ಅಬ್ನಾರ್ಮಲ್ ಬೆಂಡೇ ಇರ್ತದೆ, ಸ್ಟ್ರೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಕಂಡೀಷನ್ ಆಗಿರ್ಬೋದು. ಅದಕ್ಕೆಲ್ಲ ನಾವು ಈ ಸ್ಟ್ರೆಚಿಂಗ್ ಆಗಿರ್ಬೋದು ಅಂತ ಒಂದು ಪ್ರೋಟೋಕಾಲ್ ಆಗಿರ್ಬೋದು. ಹಾಗೆಯೇ ಬ್ಯಾಲೆನ್ಸ್ ಇಶ್ಯೂ ಇರ್ತದೆ, ಕೋಆರ್ಡಿನೇಷನ್ ಇಶ್ಯೂ ಇರ್ತದೆ. ಅಂದ್ರೆ ಒಂದು ವಸ್ತು ಇಲ್ಲಿಂದ ತೆಗೆದು ಆಚೆ ಇಡುವುದರಲ್ಲಿ ಲೈಕ್ ಕೋಆರ್ಡಿನೇಷನ್ ಬೇಕು. ಅಂದ್ರೆ ಅವನು ಮಗು ಒಂದು ವಸ್ತುವನ್ನು ಈಚೆ ನೋಡ್ಕೊಂಡು ಈಚೆ ತೆಗೆದಿಡ್ಲಿಕ್ಕೆ ಆಗುದಿಲ್ಲ. ಸೊ ಹ್ಯಾಂಡ್ ಐ ಕೋಆರ್ಡಿನೇಷನ್ ಬೇಕೇ ಬೇಕು. ಸೊ ಆ ಕೋಆರ್ಡಿನೇಷನ್ ಬರಲಿಕ್ಕೆ ಕೋಆರ್ಡಿನೇಷನ್ ಎಕ್ಸರ್ಸೈಸ್ ಇರ್ತದೆ, ಬ್ಯಾಲೆನ್ಸ್ ಎಕ್ಸರ್ಸೈಸ್ ಇರ್ತದೆ, ಮತ್ತೆ ಗೇಟ್ ಆ್ಯಂಡ್ ಪೋಸ್ಚರ್. ಗೇಟ್ ಮತ್ತೆ ಪೋಸ್ಚರ್ ಅದು ಒಟ್ಟಿಗೆ ನಾವು ಹೇಗೆ ಹೇಳ್ತೇವೆ ಅಂದ್ರೆ ನಡಿಬೇಕಾದ್ರೆ ನಡೆಯುವಾಗ ಸ್ಟ್ರೈಟ್ ನಡಿಬೇಕು, ಮಗು ಹೀಗೆ ಕ್ರಾಸ್ ಅಥವಾ ಬೆಂಡ್ ಹಾಗೆ ನಡಿಲಿಕ್ಕಿಲ್ಲ. ಸೊ ಫಸ್ಟ್ ಪೋಸ್ಚರ್ ಕರೆಕ್ಷನ್ ಮಾಡಿ ಗೇಟ್ ಅಂದ್ರೆ ನಡೆಯುವ ದಾರಿ, ಸಿಂಪಲ್ ಹೇಳಬೇಕಾದ್ರೆ. ಸೊ ಅದನ್ನು ನಾವು ಹೇಗೆ ಅವನು ಲೈಕ್ ಎಕ್ಸಾಂಪಲ್ ಒಂದು ಲೈನ್ ಇದ್ರೆ ಇದೇ ಲೈನಲ್ಲಿ ನಡ್ಕೊಂಡು ಬಾ, ಅಥವಾ ನಾವೇ ಒಂದು ಲೈಕ್ ಒಂದು ಆಬ್ಸ್ಟ್ಯಾಕಲ್ ಹಾಗೆ ಸಮ್ ಆಬ್ಜೆಕ್ಟ್ ಎಲ್ಲ ಇಟ್ಟು ಇದ್ರ ಥ್ರೂ ಹೀಗೆ ನಡ್ಕೊಂಡು ಬಾ, ಈ ಥರ ಎಲ್ಲ ಗೈಡ್ ಮಾಡುವಂಥದ್ದು. ಇನಿಷಿಯಲಿ ಮಕ್ಕಳಿಗೆ ಹೀಗೆ ಮಿನಿಮಲ್ ಆಗಿ ನಾವು ಹೀಗೆ ಸ್ಟಾರ್ಟ್ ಮಾಡ್ತೇವೆ ಬೇಸಿಕ್ ಪ್ರೋಟೋಕಾಲ್. ಸೊ ಅದು ಡಿಪೆಂಡ್ ಆಗಿರ್ತದೆ, ಲೈಕ್ ಸ್ಟಾರ್ಟಿಂಗ್ ಅವರ ಏಜ್ ಆಗಿರ್ಬೋದು, ಅವರ ಎಬಿಲಿಟಿ ಆಗಿರ್ಬೋದು, ಎಷ್ಟು ಮಾಡ್ತಾರೆ ಇನಿಷಿಯಲ್ ಆಗಿ. ಸೊ ಅದು ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೇವೆ. ಓಕೆ. ಆದರೆ ಈಗ ನೀವು ಹೇಳಿದ್ರಿ ಈಗ ಫಿಸಿಯೋಥೆರಪಿ ಮಕ್ಕಳ ಬೆಳವಣಿಗೆ ಅಥವಾ ಚಲನೆಗೆ ಹೆಲ್ಪ್ ಮಾಡುತ್ತೆ. ಎಷ್ಟು ಪರ್ಸೆಂಟ್ ಕ್ಯೂರ್ ಮಾಡಬಹುದು? ಆ್ಯಕ್ಚುಲಿ ಏನಂದರೆ ನಾವು ನೋಡಿದ ಪ್ರಕಾರ ಲೈಕ್ ನಮ್ಮಲ್ಲಿಗೆ ಬರುವ ಮಕ್ಕಳನ್ನು ನೋಡಿದ ಪ್ರಕಾರ ಮ್ಯಾಕ್ಸಿಮಮ್ ಎಲ್ಲರೂ ಕ್ಯೂರ್ ಆಗಿದ್ದಾರೆ. ಅಂದ್ರೆ ಅವರ ಒಂದು ಕೆಲಸಗಳನ್ನು ಅವ್ರು ಮಾಡಲಿಕ್ಕೆ ಎಲ್ಲ ನೀವು ಹೇಳಿದಷ್ಟು ಎಲ್ಲ ಕರೆಕ್ಟ್ ಮಾಡ್ತಾರೆ. ಆದ್ರೆ ಮೇನ್ ಏನಂದ್ರೆ ಲೈಕ್ ನಾವು ಎಲ್ಲರಲ್ಲೂ ಅಂತ ಅಚೀವ್ಮೆಂಟ್ ಅವ್ರು ಮಾಡ್ತಾರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಬೇಸ್ಡ್ ಅಪಾನ್ ದ ಡಿಸೇಬಿಲಿಟಿದು ಪರ್ಸೆಂಟೇಜ್ ಆಗಿರ್ಬೋದು. ಹಾಗೆ ಲೈಕ್ ಮೈಲ್ಡ್ ಎಲ್ಲ ಇದ್ದವರ ತುಂಬಾ ಯೂಸ್ಫುಲ್ ಆಗಿರ್ತದೆ. ಅಂದ್ರೆ ಸಿವಿಯರ್ ಆಗಿ ಬ್ರೈನ್ ಇಂಜುರಿ ಆಗಿರ್ತದೆ, ಸಮ್ ಕೇಸಸ್ ಸೆರೆಬ್ರಲ್ ಪಾಲ್ಸಿ ಅಂತ ಎಲ್ಲ ಕೇಸಲ್ಲಿ ಕೆಲವು ಮಕ್ಕಳಂದ್ರೆ ಬೆಡ್ ರಿಡನ್ ಆಗಿರ್ತಾರೆ, ಗೃಹಧಾರಿತ ಹೋಮ್ ಬೇಸ್ಡ್ ಮಕ್ಕಳು ಎಲ್ಲ ಅಂದ್ರೆ ಅವರಿಗೆ ನಡಿಲಿಕ್ಕೆ ಆಗುದಿಲ್ಲ, ಮೂವ್ಮೆಂಟ್ ಇರುವುದಿಲ್ಲ, ಜಸ್ಟ್ ಲೈನ್ ಡೌನ್ ಪೊಸಿಷನ್ ಅಲ್ಲಿ ಇರ್ತಾರೆ. ಅಂಥವರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಮ್ಮಿ ಇರ್ತದೆ. ಓಕೆ. ಇನ್ನು ನೀವು ಆವಾಗಲೇ ಹೇಳಿದ್ರಿ ಸ್ಟ್ರೆಂತ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರಿ. ಇದು ವಿಶೇಷ ಚೇತನ ಮಕ್ಕಳ ಒಂದು ಇದರಲ್ಲಿ ಯಾವ ಪಾತ್ರ ವಹಿಸ್ತದೆ? ಸ್ಟ್ರೆಂತ್ ಟ್ರೈನಿಂಗ್ ಆ್ಯಕ್ಚುಲಿ ಮೇನ್. ಯಾಕಂದರೆ ಇನಿಷಿಯಲ್ ಈಗ ದೊಡ್ಡವರು ಮತ್ತು ಸಣ್ಣ ಮಕ್ಕಳಲ್ಲಿ ಕಂಪೇರ್ ಮಾಡುವಾಗ ಹುಟ್ಟಿದ ಮಗು ಎಕ್ಸಾಂಪಲ್ ಈಗ ಸ್ಟ್ರೈಟ್ ಹುಟ್ಟಿದ ಮಗು ನೆಕ್ಸ್ಟ್ ಟರ್ನ್ ರೋಲ್ ಆಗೋದು ಸೈಡ್ ಟು ಉಲ್ಟಾ ಆಗಿ ನೆಕ್ ಕಂಟ್ರೋಲಿಂದ ಹಿಡಿದು ಕ್ರಾಲಿಂಗ್ ಆಗಿರ್ಬೋದು, ಮತ್ತೆ ಸಿಟ್ಟಿಂಗ್, ಮತ್ತೆ ನೀಲಿಂಗ್ ಆಗಿರ್ಬೋದು, ಸ್ಟ್ಯಾಂಡಿಂಗ್ ಎಲ್ಲ ಮಾಡಲಿಕ್ಕೆ ಮೇನ್ ಬೇಕಾಗಿರೋದು ಸ್ಟ್ರೆಂತ್. ಸೊ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್. ಓಕೆ. ಅಂತ ಹೇಳಿದ್ರೆ ನೀವು ಈಗ ಹೇಳಿದ ಹಾಗೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್ ಅಂತ. ಅಂದ್ರೆ ನೀವು ಸಣ್ಣ ಮಕ್ಕಳಿಂದ ಹಿಡಿದು ಎಷ್ಟು ವರ್ಷದವರೆಗೆ ನೀವು ಈ ಫಿಸಿಯೋಥೆರಪಿ ಒಂದು ಇದನ್ನು ಕೊಡ್ತಾ ಇದ್ದೀರಿ? ಪೀಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂದರೆ ಇನಿಷಿಯಲಿ 0 ಟು ಅಪ್ ಟು 15 ಇಯರ್ಸ್ ವರೆಗೆ ನಾವು ಪೀಡಿಯಾಟ್ರಿಕಲ್ಲಿ ಅವರನ್ನು ಕನ್ಸಿಡರ್ ಮಾಡ್ಬೋದು. ಓಕೆ. ಮತ್ತೆ ಅಂದರೆ ಸ್ಟಾಪ್, ಒಂದು ನಿಮಿಷ, ಇವರದ್ದು ಬೇಗ 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 ಆಗ್ತಾ ಉಂಟು. ಚಿಕಿತ್ಸಾ ಥೆರಪಿ ಆಕ್ಟಿವಿಟಿ 50 ನಂತರ ಥೆರಪಿ ಆಕ್ಟಿವಿಟಿ ಮಕ್ಕಳಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ? ಗ್ರೂಪ್ ಫಿಸಿಯೋಥೆರಪಿ ಸೆಷನ್, ಥೆರಪಿ ಆಕ್ಟಿವಿಟಿ. ಓಕೆ, ರಿಟೇಕ್.
ನೀವು ಇವಾಗಲೇ ಹೇಳಿದ್ರಿ ಮಕ್ಕಳ ಒಂದು ಪೀಡಿಯಾಟ್ರಿಕ್ ಇದರಲ್ಲಿ ಒಂದು ಸಣ್ಣ ಮಗುವಿನಿಂದ ಹಿಡಿದು ಒಂದು 10 ವರ್ಷ 5 ವರ್ಷದ ಮಕ್ಕಳಿಗೇನೋ 15 ವರ್ಷ ಎಷ್ಟು 15 ವರ್ಷದ ಮಕ್ಕಳಿಗೆ ನೀವು ಥೆರಪಿಯನ್ನು ನೀಡ್ತೀರಿ. ಇನ್ನು ನೆಕ್ಸ್ಟ್ ಏನು ಹೇಳೋದಾದರೆ ಥೆರಪಿ ಎಂಥದ್ದು ಓಕೆ ರೀಟೇಕ್ ಥೆರಪಿ ಆ್ಯಕ್ಟಿವಿಟಿ ಸ್ಟಾಪ್ ರೀಟೇಕ್ ಅದು ಒಂದು ಮಾತಾಡುವಾಗ ಓಕೆ ರೀಟೇಕ್ ಇವಾಗಲೇ ನೀವು ಹೇಳಿದ್ರಿ ಪೀಡಿಯಾಟ್ರಿಕ್ ಒಂದು ಇದರಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಒಂದು 15 ವರ್ಷದ ಮಕ್ಕಳಿಗೆ ನೀವು ಫಿಸಿಯೋಥೆರಪಿ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಡ್ತೀರಿ ಅಂತ ಹೇಳಿದ್ರಿ. ನೆಕ್ಸ್ಟ್ ಥೆರಪಿ ಆ್ಯಕ್ಟಿವಿಟಿ ಅಂದರೆ ಏನು ಅಂತೇಳಿ? ಥೆರಪಿ ಆಕ್ಟಿವಿಟಿ ಅಂದರೆ ನಾವು ಈಗ ಮಕ್ಕಳಿಗೆ ಕೊಡುವ ಥೆರಪಿ ಮತ್ತು ಥೆರಪಿ ಆಕ್ಟಿವಿಟಿ ಅಲ್ಲಿ ಡಿಫ್ರೆನ್ಸ್ ಇದೆ. ಥೆರಪಿ ಅಂದರೆ ನಾವು ಒಂದು ಮಗು ಥೆರಪಿ ಸೆಷನ್ಗೆ ಬರ್ತದೆ, ನಾವು ಮಾಡುವ ಥೆರಪಿ ಅದು ಬೇರೆ, ಫಿಸಿಯೋಥೆರಪಿಸ್ಟ್ ಮಾಡುವ ಪ್ರೋಟೋಕಾಲ್ ಆಗಿರ್ಬೋದು ಅದರಲ್ಲೂ ಒಳಗೊಂಡಿರ್ತದೆ. ಥೆರಪಿ ಆಕ್ಟಿವಿಟಿ ಅಂದರೆ ಎಕ್ಸಾಂಪಲ್ ಒಂದು ಮಗುವಿನ ಕೈಯಲ್ಲಿ ನಾವು ಮಗುವಿಗೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ದಾರಕ್ಕೆ ಮಣಿ ಪೋಣಿಸುವಂಥದ್ದು ಅಥವಾ ಒಂದು ಬಾಲ್ ಅನ್ನು ಹಾಕುವಂಥದ್ದು ಅಥವಾ ಆಬ್ಜೆಕ್ಟ್ ಏನಾದರೂ ಪಿಕ್ ಮಾಡಿ ಇಡುವಂಥದ್ದು, ಇದು ಥೆರಪಿ ಆಕ್ಟಿವಿಟಿ ಆಗಿರ್ತದೆ. ಇದು ಜಸ್ಟ್ ನಾರ್ಮಲ್ ಆಕ್ಟಿವಿಟಿ ಅಲ್ಲ. ಇದರಲ್ಲಿ ಒಂದು ವಿಶೇಷಚೇತನ ಮಗು ದಾರಕ್ಕೆ ಮಣಿ ಪೋಣಿಸೋದಂದ್ರೆ ಅದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಎಲ್ಲೆಲ್ಲಿ ನೋಡಿ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ಕೋಆರ್ಡಿನೇಷನ್ ಇದ್ದಿದ್ರಿಂದ ಆ ಮಗು ಅಂತ ಡೆವಲಪ್ಮೆಂಟ್ ಆಗಿ ಅಚೀವ್ ಮಾಡಿದ್ರಿಂದ ಮಗು ಆ ದಾರಕ್ಕೆ ಮಣಿ ಪೋಣಿಸುವ ಹಂತಕ್ಕೆ ಬರ್ತದೆ. ಹಾಗೆ ಆಬ್ಜೆಕ್ಟ್ ಸಹ ಹಾಗೆ ಮಗುಗೆ ಹೀಗೇನೆ ಪಿಕ್ ಮಾಡಿ ಕೈಯಿಂದ ಗ್ರಿಪ್ ಇಂದ ಆ ಗ್ರಿಪ್ ಸ್ಟ್ರೆಂತ್ ಇಂದ ಪಿಕ್ ಮಾಡಿ ಅಲ್ಲಿ ಇಡ್ಬೇಕಂತ ಹೇಳಿದ್ರೆ ಫಸ್ಟಿಗೆ ಇನಿಷಿಯಲಿ ಅದು ಕಷ್ಟ ಆಗಿ ಆ ಮಗು ಡೆವಲಪ್ ಆಗಿ ಪಿಕ್ ಮಾಡಿ ಇಡ್ಲಿಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ ಅದು ಒಂದು ಥೆರಪಿ ಆಕ್ಟಿವಿಟಿ ಆಗಿರ್ತದೆ. ಇಂಥದ್ದು ಲೈಕ್ ಈ ಮಣಿ ಪೋಣಿಸುವುದಾಗ್ಲಿ ಅಥವಾ ಆಬ್ಜೆಕ್ಟ್ ಪಿಕ್ ಮಾಡಿ ಇಡುವುದು ಅಥವಾ ಎಕ್ಸಾಂಪಲ್ ಒಂದು ಬಾಲ್ ಇರ್ಬೋದು, ಬಾಲ್ ಅನ್ನು ಇಲ್ಲಿಂದ ಅಲ್ಲಿಗೆ ಕಿಕ್ ಮಾಡುವುದಾಗ್ಲಿ, ಇದೆಲ್ಲ ಆಕ್ಚುಲಿ ಥೆರಪಿ ಅಂಡ್ ಥೆರಪಿ ಆಕ್ಟಿವಿಟಿ ಡಿಫ್ರೆನ್ಸ್ ಆಗಿರ್ತದೆ. ಓಕೆ, ಇನ್ನು ನೀವು ಈ ಫಿಸಿಯೋಥೆರಪಿ ಸೆಷನ್, ಗ್ರೂಪ್ ಫಿಸಿಯೋಥೆರಪಿ ಸೆಷನ್ ಅಂದರೆ ಏನು? ಗ್ರೂಪ್ ಫಿಸಿಯೋಥೆರಪಿ ಸೆಷನ್ ಅಂದರೆ ಲೈಕ್ ಇನಿಷಿಯಲಿ ಜಸ್ಟ್ ಒಂದು ಮಗು ಈಗ ಫಿಸಿಯೋಥೆರಪಿ ಸೆಷನ್ಗೆ ಬರ್ತದೆ ಅಂತ ಹೇಳಿದರೆ ಫಸ್ಟ್ ನಾವು ಒಂದು 30 ಮಿನಿಟ್ಸ್ ಆಗಿರ್ಬೋದಾ ಸೆಷನ್ ನಾವು ಮಾಡಿಸೋದಲ್ಲದೆ ನಾವು ಗ್ರೂಪ್ ಅಂದರೆ ಒಂದು ಮಗುವಿನ ಜೊತೆ ಒಂದು 2-3 ಮಕ್ಕಳು ಒಟ್ಟಿಗೆ ಕುತ್ಕೊಳಿಸಿ ಥೆರಪಿ ಮಾಡೋದು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಲೈಕ್ ಒಟ್ಟಿಗೆ ಕುತ್ಕೊಳಿಸುವಾಗ ಒಂದು ಮಗು ಇನ್ನೊಂದು ಮಗುವನ್ನು ನೋಡಿ ಕಲಿಯುವಂಥದ್ದು ಅಥವಾ ಇನ್ನೊಂದು ಮಗು ನೋಡಿದ ಆಕ್ಟಿವಿಟಿ, ಎಕ್ಸಾಂಪಲ್ ಈಗ 3 ಜನರಿಗೆ ನಾವು ಒಂದು ಆಕ್ಟಿವಿಟಿ ಕೊಟ್ಟು ಯಾರು ಬೇಗ ಮಾಡ್ತಾರೆ ಅಥವಾ ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ, ಯಾರು ಸ್ಪೀಡ್ ಮಾಡ್ತಾರೆ, ಹೀಗಿರುವಾಗ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಈ ನಿನ್ಕಿಂತ ನಾನು ಫಸ್ಟ್ ಬೆಟರ್ ಆಗಿ ಮಾಡಬೇಕು, ನಾನು ಫಸ್ಟ್ ಮಾಡ್ಬೇಕಂತೇಳಿ ಆ ಒಂದು ಅಂತ ಮೈಂಡ್ ಸೆಟ್ ಮಕ್ಕಳಲ್ಲಿ ಇರ್ತದೆ. ಅಂದ್ರೆ ಆ ಆಕ್ಟಿವಿಟಿ ಮಾಡಿಸೋ ಮೊದಲು ಅವರು ಅಬಿಲಿಟಿ ನೋಡಿ ಅವರಿಗೆ ಆಗ್ತದೆ ಅಂತ ಇರುವಾಗ ನಾವು ಚೂಸ್ ಮಾಡಿ ಮಾಡಿಸುವಂಥದ್ದು. ಸೊ ಅವರು ಅವರನ್ನು ನೋಡಿ ಕಲಿತಾರೆ. ಮತ್ತೆ ಅವರಿಂದ ಬೇಗ ಆಗ್ಬೇಕಂತ ಹೇಳಿ ಅವರು ಬೇಗ ಇಂಟ್ರೆಸ್ಟ್ ಅಲ್ಲಿ ಬೇಗ ಫಿನಿಶ್ ಮಾಡ್ತಾರೆ. ಅಂದ್ರೆ ಇಂಟ್ರೆಸ್ಟಿಂಗ್ ಇದ್ದಂತಹ ಏನೇ ಒಂದು ಆಕ್ಟಿವಿಟಿ ಮಾಡಬೇಕಾದ್ರೆ ಈ ರೀತಿಯ ಒಂದು ಗ್ರೂಪ್ ಸೆಷನ್ ಮಾಡಿದ್ರೆ ಒಳ್ಳೇದು ಹೇಳ್ತೀವಿ ನೀವು ಅಲ್ವಾ? ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈ ಫಿಸಿಯೋಥೆರಪಿಯ ಉಪಕರಣಗಳು ಏನಿರ್ತದೆ ಅದು ಯಾವ ಪಾತ್ರ ವಹಿಸ್ತದೆ, ಅದು ಹೇಗೆ ಉಪಯೋಗ ಆಗುತ್ತೆ ಮಕ್ಕಳಿಗೆ? ಬೇಸಿಕಲಿ ಲೈಕ್ ಉಪಕರಣ ಆಗಿರ್ಬೋದು, ಯಾವ ರೀತಿಯ ಉಪಕರಣಗಳು ಇರ್ತದೆ? ನಾವು ಥೆರಪಿ ಸೆಷನ್ ಅಲ್ಲಿ ಯೂಸ್ ಮೇನ್ ಮಾಡುದಾದ್ರೆ ಲೈಕ್ ಪ್ಯಾರಲಲ್ ಬಾರ್ ಆಗಿರ್ಬೋದು, ಲೈಕ್ 1-2 ಹೀಗೆ ಬಾರ್ಸ್ ತರ ಇರ್ತದೆ, ಅದ್ರಲ್ಲಿ ನಡಿಲಿಕ್ಕೆ ಆಗದ ಮಕ್ಕಳು ವಿತ್ ಸಪೋರ್ಟ್ ಅವ್ರು ವಾಕ್ ಮಾಡೋದಾಗಿರ್ಬೋದು. ಹಾಗೇನೆ ಬೇರೆ ಲೈಕ್ ಹೀಗೆ ಗೃಹಧಾರಿತ ಮಕ್ಕಳಿಗೆ ಯೂಸ್ ಆಗುವಂಥದ್ದು ವೀಲ್ ಚೇರ್ ಆಗಿರ್ಬೋದು, CP ಚೇರ್ ಆಗಿರ್ಬೋದು. ಡಿಫ್ರೆನ್ಸ್ ಇದೆ ವೀಲ್ ಚೇರ್ ಮತ್ತೆ CP ಚೇರ್. ವೀಲ್ ಚೇರ್ ನಾರ್ಮಲ್ ಚೇರ್ ಆಗಿರ್ತದೆ. ಸೊ CP ಚೇರ್ ಅದರಲ್ಲಿ ನೆಕ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಫುಡ್ ಪ್ಲೇಸ್ಮೆಂಟ್ ಆಗಿರ್ಬೋದು, ಲೈಕ್ ವಿತ್ ಸರ್ಟೆನ್ ಸ್ಟ್ರಾಪ್ಸ್ ಆಗಿರ್ಬೋದು, ಅಂಥದ್ದೆಲ್ಲ ಡಿಸೈನ್ ಆಗಿರ್ತದೆ. CP ಚೇರ್ ಆಗಿರ್ಬೋದು. ಮತ್ತೆ ಬೇರೆ ಬೇರೆ ಎಕ್ಸಾಂಪಲ್ ಆಗಿರ್ಬೋದು ಲೈಕ್ ಸ್ಪ್ಲಿಂಟ್ಸ್ ಆಗಿರ್ಬೋದು, ಸ್ಪ್ಲಿಂಟ್ಸ್ ಲೈಕ್ ಬ್ರೇಸಸ್, ಎಲ್ಬೋ ಬ್ರೇಸಸ್ ಆಗಿರ್ಬೋದು, ಕ್ರಚಸ್, ವಾಕರ್, ಆರ್ಥೋಟಿಕ್ ಡಿವೈಸಸ್ ಅಂಥದ್ದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ ನೀವು ಅಲ್ವಾ? ಅಂದ್ರೆ ಈಗ ನಡಿಲಿಕ್ಕೆ ಆಗದಿರುವಂತಹ ಮಕ್ಕಳಿಗೆ ಆ ಸಪೋರ್ಟ್ ಇಟ್ಕೊಂಡು ಟ್ರೈ ಮಾಡುವಂಥದ್ದು ನಡಿಲಿಕ್ಕೆ ಅಲ್ವಾ? ಸೊ ಓಕೆ, ಈ ತರದ ಎಲ್ಲ ಉಪಕರಣಗಳು ಮಕ್ಕಳ ಒಂದು ಚಲನೆಗೆ ಕಾರಣ ಅಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ನೆಕ್ಸ್ಟ್ ನಾನು ಕೇಳುವಂಥದ್ದು ಏನು ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಮನೆಯಲ್ಲೇ ಆಕ್ಟಿವಿಟಿ ಅಂದ್ರೆ
ಸೆಷನ್ ಕೊಡ್ತೀರಿ ನೀವು ಮನೆಯಲ್ಲಿ ಕಾರ್ಯಕ್ರಮಗಳು, ಚಟುವಟಿಕೆ ಕಾರ್ಯಕ್ರಮಗಳು, ಇದು ಫಿಸಿಯೋಥೆರಪಿಗೆ ಎಷ್ಟು ಪೂರಕ ಕಾಂಪ್ಲಿಮೆಂಟ್ ಮಾಡುತ್ತೆ ಅಂತ ಹೇಳಿ? ಲೈಕ್ ಅದಕ್ಕೆ ನಾವು ಹೋಮ್ ಆಕ್ಟಿವಿಟಿ ಅಂತ ಹೇಳಿದ್ದೇವೆ. ಹೋಮ್ ಆಕ್ಟಿವಿಟಿ ಅಂದರೆ ನಾವು ಇಲ್ಲಿ ಸೆಷನಿಗೆ ಬರುವಾಗ ಪೇರೆಂಟ್ಸಿಗೆ ನಾವು ಗೈಡ್ ಮಾಡುವಂಥದ್ದು. ಇಲ್ಲಿ ನಾವು ಏನು ಮಾಡಿರ್ತೇವೆ ಅಂಥದ್ದೇ ನೀವು ಹೋಗಿ ಮನೆಯಲ್ಲಿ ಮಾಡಿ, ಅದರಿಂದ ಇನ್ನೊಂದು ಸ್ವಲ್ಪ ಬೆನಿಫಿಟ್ ಆಗಬೇಕು ಅನ್ನುವ ಕಾರಣಕ್ಕೆ. ಸೊ ಅದು ಹೇಗಿರ್ತದೆ ಅಂದರೆ ನಾವು ಮಾಡಿದಷ್ಟು ಪರ್ಫೆಕ್ಟ್ ಆಗಿ ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಒಂದು ಹೇಳುದು, ಈಗ ಒಂದು ಸ್ಟ್ರೆಚಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರಿಗೆ ಎಷ್ಟು ಪ್ರೆಷರ್ ಹಾಕಬೇಕು, ಹೇಗೆ ಹ್ಯಾಂಡ್ ಪ್ಲೇಸ್ಮೆಂಟ್ ಎಲ್ಲಿ ಇರಬೇಕು ಗೊತ್ತಿರುವುದಿಲ್ಲ. ಸೊ ಮೇ ಬಿ ಅವರು ಗೊತ್ತಿಲ್ಲದೆ ಮಾಡಲಿಕ್ಕೆ ಹೋಗಿ ಅದು ತುಂಬಾ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಸೊ ನಾವು ಈವನ್ ಲೈಕ್ ಅಂಥದ್ದು ಅವರಿಗೆ ಗೊತ್ತಿರೋದು ನಾವು ಹೇಗೆ ಹೇಳ್ತೇವೆ ಅಂದರೆ ಲೈಕ್ ಮಿನಿಮಲ್ ಸ್ವಲ್ಪ ಪ್ರೆಷರ್ ಹಾಕಿ ಮಾಡುವಂಥದ್ದು, ಅಥವಾ ಈಸಿ ಅವರಿಗೆ ಯಾವ್ದು ಈಸಿ ಆಗಿರ್ತದೆ ಅಂತ ಸ್ವಲ್ಪ ಆಕ್ಟಿವಿಟೀಸ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅಂಥದ್ದನ್ನು ಅವ್ರ ಮನೆಯಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ನಾವು ಹೇಳಿರ್ತೀವಿ. ಅಂದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈಗ ನೀವು ಹೇಳಿದಾಗೆ ಎಲ್ಲವನ್ನು ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದರ ಉಪಕರಣಗಳು ಅಲ್ಲಿ ಇರುವುದಿಲ್ಲ. ಅಂದ್ರೆ ನೀವು ಆವಾಗಲೇ ಹೇಳಿದ ಹಾಗೆ ಒಂದು ಸಪೋರ್ಟ್ ಹಿಡ್ಕೊಂಡು ನಡೆಯುವಂಥದ್ದು, ಅದಾದ್ರೆ ನಾವು ಮಕ್ಕಳ ಕೈಯನ್ನು ಹಿಡಿದು ನಡೆಸಲಿಕ್ಕೆ ಟ್ರೈ ಮಾಡ್ಬೋದು. ಅದು ನೀವು ಹೇಳಿದ ಹಾಗೆ ಕೆಲವು ಪ್ರೆಷರ್ಗಳನ್ನು ಕೊಡುವಂಥದ್ದು, ಅದೆಲ್ಲ ನಮಗೆ ಎಷ್ಟು ಕೊಡಬೇಕು ಏನು ಅಂತೇಳಿ ಗೊತ್ತಾಗುದಿಲ್ಲ. ಅದು ನೀವು ಟ್ರೈನಿಂಗ್ ಪೇರೆಂಟ್ಸ್ಗೆ ಕೊಟ್ರು ಮನೆಯಲ್ಲಿ ಮಾಡುವಾಗ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ನೀವು ಅದ್ರ ಬಗ್ಗೆ ಹೇಳಿದ್ರಿ. ಇನ್ನು ಈ ಮಕ್ಕಳ ಈ ಸ್ಪೆಷಲ್ ನೀಡ್ಸ್ ಮಕ್ಕಳ ಪೋಷಕರು ಅವರ ಒಂದು ಬೆಳವಣಿಗೆಗೆ ಯಾವ ರೀತಿಯಾಗಿ ಬೆಂಬಲಿಸಬಹುದು, ಅವರಿಗೆ ಹೇಗೆ ಬೆಂಬಲ ಮಾಡ್ಬೋದಂದ್ರೆ ಅವರ ಅಪ್ರೋಚ್ ಅಂದ್ರೆ ಒಂದು ಮಗುವಿನ ಸಕ್ಸಸ್ಫುಲ್ ಡೆವಲಪ್ಮೆಂಟಿಗೆ ಅವರ ಅಪ್ರೋಚ್ ತುಂಬ ಇಂಪಾರ್ಟೆಂಟ್. ಮೇನ್ ಆ್ಯಕ್ಚುಲಿ ಏನಂದರೆ ಕನ್ಸಿಸ್ಟೆನ್ಸಿ ಅವ್ರು ರೆಗ್ಯುಲರ್ ಆಗಿ ಬರಬೇಕು. ರೆಗ್ಯುಲರ್ ಆಗಿ ಇಟ್ಸ್ ನಾಟ್ ಲೈಕ್ ಒಂದು ವೀಕಲ್ಲಿ ಒಂದು ದಿನ ಬರ್ತೇನೆ ಮತ್ತೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಇಂಥದ್ದಲ್ಲ. ಡೈಲಿ ಬಂದು ಅವರ ಪ್ರೋಗ್ರೆಸ್ ಅನ್ನು ನೋಡಬೇಕು ಒಂದು. ಮತ್ತೆ ಒಂದು ಆಬ್ಜೆಕ್ಟಿವ್ ಅಂದರೆ ಒಂದು ಈ ಟೈಮ್ಗೆ ಇದನ್ನು ಡೆವಲಪ್ಮೆಂಟ್ ಬರಬೇಕು, ಅಚೀವ್ ಮಾಡಬೇಕಂತ ಈ ಟೈಮ್ ಲೈನ್ ಆಬ್ಜೆಕ್ಟಿವ್ ಅನ್ನು ಮೇನ್ ನೋಡ್ಕೊಂಡು ಬರಬೇಕು. ನೆಕ್ಸ್ಟ್ ಅದರ ನಂತರ ಕಮ್ಯುನಿಕೇಶನ್, ಲೈಕ್ ಇಲ್ಲಿ ನಾವು ಏನು ನೋಡ್ತೇವೆ, ಮಾತಾಡ್ತೇವೆ, ಎಲ್ಲ ಮಾಡ್ತೇವೆ, ಹಾಗೆ ಮಗು ಮನೆಯಲ್ಲಿ ಹೇಗಿರ್ತಾನೆ, ಅವನ ರೆಸ್ಪಾನ್ಸ್ ಹೇಗೆ, ಅದನ್ನು ಅವ್ರ ಮನೆಯಲ್ಲಿ ನೋಡಿ ಬಂದು ಥೆರಪಿಸ್ಟ್ ಜೊತೆ ಶೇರ್ ಮಾಡೋದು, ಹಂಚ್ಕೊಳ್ಬೇಕು. ಅಲ್ಲಿನ ಹಾಗಿನ ಡಿಫ್ರೆನ್ಸ್ ಆಗಿರ್ಬೋದು. ನೆಕ್ಸ್ಟ್ ಅದೇ ಎನ್ಕರೇಜ್ಮೆಂಟ್. ಈಗ ಒಂದು ಎಕ್ಸಾಂಪಲ್, ಏನೂ ಮಾಡಲಿಕ್ಕೆ ಆಗದ ಮಗು ಇನಿಷಿಯಲಿ ಒಂದು ಬಂದು ಥೆರಪಿ ಪಡೆದ ನಂತರ ಒಂದು ಆಕ್ಟಿವಿಟಿ ಮಾಡುವಾಗ ಅವರಿಗೆ ನಾವು ಓಕೆ ಸಣ್ಣ ಆಕ್ಟಿವಿಟಿ ಆದರೂ ಓಕೆ, ಅವ್ನು ಮುಂಚೆ ಮಾಡ್ಲಿಕ್ಕಾಗಲಿಲ್ಲ ಈಗ ಮಾಡಿದಾನಂತ ಹೇಳಿದ್ರೆ ಅದು ಎನ್ಕರೇಜ್ ಮಾಡಬೇಕು. ಈವನ್ ಸಣ್ಣ ಆಕ್ಟಿವಿಟಿ ಆಗಲಿ ಅದು ಆ ಮಗುವಿನ ಮೈಂಡಿಗೆ ಓಕೆ ನಾನೀಗ ಅಚೀವ್ ಮಾಡಿದ್ದೆ, ಇಷ್ಟು ಎಲ್ಲರೂ ಕ್ಲಾಪ್ ಮಾಡ್ತಿದ್ದಾರೆ, ಅವ್ರು ವಾಟ್ ಎವರ್ ಎಂಕರೇಜ್ ಮಾಡ್ತಿದ್ದಾರೆ, ಸೊ ನಾನು ಇನ್ನೂ ಮಾಡಬೇಕನ್ನುವ ಒಂದು ಇದು ಎನ್ಕರೇಜ್ಮೆಂಟ್ ಆಗಲಿ ಎಂಥದ್ದೇ ಆಗಲಿ ಅವನ ಮನಸ್ಸಿಗೆ ಬರಬೇಕು. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಲೈಕ್ ಪೇರೆಂಟ್ಸ್ ಅವರಿಗೆ ಮಕ್ಕಳಿಗೆ ಸಿಗುವ ಬೆನಿಫಿಟ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದನ್ನು ಪಡೆದುಕೊಳ್ಳುವಲ್ಲಿ ಅವರಿಗೆ ಬೆನಿಫಿಟ್. ಎಕ್ಸಾಂಪಲ್ ಒಂದು ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್, ಮೇನ್ ನಾವು SRP ಸೆಂಟ್ರಿಗೆ ನಮ್ಮಲ್ಲಿಗೆ ಬರುವ ಮಕ್ಕಳಿಗೆ ಲೈಕ್ ಇಟ್ ಕಮ್ಸ್ ಅಂಡರ್ SSK ಸಮಗ್ರ ಶಿಕ್ಷಣ ಕರ್ನಾಟಕ. ಮಕ್ಕಳಿಗೆ ಸಿಗುವ ಸ್ಕಾಲರ್ಶಿಪ್ ಆಗಿರ್ಬೋದು, ಮೆಡಿಕಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಸಿಗುವ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಏನಾದರೂ ಲೈಕ್ ಎಕ್ಸಾಂಪಲ್ ಈಗ ಸೆಂಟರ್ ಅಂದರೆ ಬೇರೆಯವರು NGO ಬೇರೆ ಕಡೆಯಿಂದ ಬಂದು ಮೆಷಿನ್ಸ್ ಆಗಿರ್ಬೋದು, ಅಂದ್ರೆ ಹಿಯರಿಂಗ್ ಏಡ್ಸ್ ಅಂಥದ್ದು ಮತ್ತು ಇಕ್ವಿಪ್ಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ಅದರ ಸೌಲಭ್ಯ ಪಡ್ಕೊಳ್ಳುವಂಥದ್ದು. ಯಾವುದೇ ಸೌಲಭ್ಯ ಎಂಥ ಮಾಹಿತಿ ಇದ್ರೂ ಅದನ್ನು ಪಡೆದುಕೊಳ್ಳೋದ್ರಲ್ಲಿ ಪೇರೆಂಟ್ಸ್ ತುಂಬ ಸಪೋರ್ಟ್ ಬೇಕಾಗ್ತದೆ. ಓಕೆ, ಇನ್ನು ಕೊನೆಯದಾಗಿ ನೀವು ನಮ್ಮ ಒಂದು ಪೇರೆಂಟ್ಸಿಗಾಗಿರ್ಬೋದು, ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಹೇಳಬೇಕು, ಒಂದು ಸಂದೇಶ ನೀಡಬೇಕು ಅಂತ ಹೇಳಿದರೆ ಏನು ಹೇಳ್ತೀರಾ? ಮೇಯ್ನ್ ಆ್ಯಕ್ಚುಲಿ ನಾನು ನಮ್ಮ SRP ಸೆಂಟರ್ ಉಡುಪಿ ಇದರ ಬಗ್ಗೆ ತುಂಬ ಶೇರ್ ಮಾಡಬೇಕಂತಿದ್ದೇನೆ. ಆ್ಯಕ್ಚುಲಿ SRP ಸೆಂಟರ್ ಅಂದರೆ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್, ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಇದರ ಸಮನ್ವಯ ಶಿಕ್ಷಣ ಕೇಂದ್ರದ ಒಂದು ಭಾಗ ಆಗಿರ್ತದೆ. ಇಲ್ಲಿ ಏನಂದರೆ SRP ಸೆಂಟ್ರಲ್ಲಿ ನಾವು ಏನಂದರೆ ವಿಶೇಷ ಮಕ್ಕಳ ಅವರದ್ದು ಡಿಸೇಬಿಲಿಟಿ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಆಗಿರ್ಬೋದು ಎಲ್ಲ ನಾವು ಅವರ ಏಜ್ ಆಗಿರ್ಬೋದು ಅವರ ಅಬಿಲಿಟಿ ಇದರ ಅನುಸಾರ ನೋಡಿ ಡಿಸೈನ್ ಮಾಡಿ ನಾವು ಅವರಿಗೆ ಥೆರಪಿ ಕೊಡುವಂಥದ್ದು. ಇದು ಆ್ಯಕ್ಚುಲಿ ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಬರುವ ಸೌಲಭ್ಯ ಆಗಿರ್ಬೋದು, ಮೆಡಿಕಲ್ ಕ್ಯಾಂಪ್ ಆಗಿರ್ಬೋದು, ಇದನ್ನೆಲ್ಲ ಒಳಗೊಂಡಿರ್ತದೆ. ಇದರ ಅಂದರೆ ಉಪಯೋಗ ಆಗಿರ್ಬೋದು ಅಥವಾ ಬೆನಿಫಿಟ್ಸನ್ನು ಮಕ್ಕಳು ಪಡೆಯಬೇಕು. ಸೊ ಇದಕ್ಕೋಸ್ಕರ ಲೈಕ್ ನಮ್ಮ ಜೊತೆ ಈಗ ಸೋಮವಾರ ಕಣ್ಣಿನ ವಿಭಾಗದವರು ಬರ್ತಾರೆ, ಮಂಗಳವಾರ ಸೈಕಾಲಜಿ ಅವರು, ಬುಧವಾರ ಆಕ್ಯುಪೇಷನ್
ಗುರುವಾರ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್, ಶುಕ್ರವಾರ ಸ್ಪೀಚ್ ಆ್ಯಂಡ್ ಥೆರಪಿ. ನಮ್ಮ ಜೊತೆ ಫಿಸಿಯೋಥೆರಪಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 days ಕಂಟಿನ್ಯೂ ಫಿಸಿಯೋಥೆರಪಿ ಸೆಷನ್ ಇದ್ದೇ ಇರ್ತದೆ. ಇದರೊಟ್ಟಿಗೆ KMC ಇಂದ ಬರುವ ಇಂಟರ್ನ್ಸ್ ಆಗಿರ್ಬೋದು, ಫ್ಯಾಕಲ್ಟಿ ಆಗಿರ್ಬೋದು, ಇವರು ನಮ್ಮ ಜೊತೆ ಇರ್ತಾರೆ. ಸೊ ಆದಷ್ಟು ಜನರು ತಮ್ಮ ಮಕ್ಕಳಿಗೆ ಸಿಗುವ ಬೆನಿಫಿಟ್ಸನ್ನು ನಮ್ಮ SRP ಸೆಂಟರ್ ಮೂಲಕ ಪಡ್ಕೊಳ್ಬೇಕಂತ ಹೇಳ್ತೀವಿ. ಓಕೆ, ಈ SRP ಸೆಂಟರ್ ಎಲ್ಲಿದೆ ಅಂತ? SRP ಸೆಂಟರ್ ನಮ್ಮದು ಆ್ಯಕ್ಚುಲಿ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ, ಲೈಕ್ ನ್ಯೂ ಮಂಗಳ ಜ್ಯುವೆಲರ್ಸ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಇದೆ. ಓಕೆ ಓಕೆ ಓಕೆ. ಅಂದ್ರೆ ನೀವು ಹೇಳುವಂಥದ್ದು ಏನೆಲ್ಲ ಗೌರ್ಮೆಂಟ್ ಇಂದ ಫೆಸಿಲಿಟೀಸ್ಗಳು ಸಿಗತ್ತೆ ಅದೆಲ್ಲವನ್ನು ಪೇರೆಂಟ್ಸ್ ಪಡ್ಕೊಳ್ಬೇಕು. ಅಂದ್ರೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಪೇರೆಂಟ್ಸ್ ಪಡ್ಕೊಂಡು ಅವರಿಗೂ ಹೆಲ್ಪ್ ಆಗುತ್ತೆ ಇದೆಲ್ಲ ಪಡ್ಕೊಂಡ್ರೆ ಅಂತೇಳಿ ಹೇಳಿದ್ದೀವಿ. ಸೊ ಒಳ್ಳೆಯ ಕೆಲಸವನ್ನು ನಮ್ಮ ಗೌರ್ಮೆಂಟು ಮಾಡ್ತಾ ಇದೆ ಅಂತೇಳಿ ಹೇಳ್ಬೋದು. ಅದು ಅಲ್ಲದೆ ನೀವು ಫಿಸಿಯೋಥೆರಪಿಯಿಂದ ಯಾವ ರೀತಿಯಾಗಿ ಮಕ್ಕಳ ಒಂದು ಮಾನಸಿಕ ಆಗಿರ್ಬೋದು ಅಥವಾ ಚಲನೆಯಲ್ಲಿ ಆಗಿರ್ಬೋದು ಅಥವಾ ಅವರ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಳಿಕ್ಕೆ ಫಿಸಿಯೋಥೆರಪಿ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದರ ಒಂದು ಫಿಸಿಯೋಥೆರಪಿಯ ಉಪಕರಣಗಳು ಯಾವ ರೀತಿಯಿಂದಾಗಿ ಅವರ ಒಂದು ಬೆಳವಣಿಗೆಯಲ್ಲಿ ಹೆಲ್ಪ್ ಮಾಡ್ತದೆ ಅಂತ ಹೇಳಿ ತುಂಬ ಚೆನ್ನಾಗಿ ವಿವರಣೆಯನ್ನು ನೀಡಿದ್ದೀರಾ. ಇಷ್ಟು ಇಲ್ಲಿ ತನಕ ಬಂದು ನಮ್ಮ ವೀಕ್ಷಕರಿಗೆ ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಲ್ಲಿವರೆಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನೀವು ಎಲ್ಲ ವಿಷಯಗಳು ನಮ್ಮ ವೀಕ್ಷಕರಿಗೆ ಹೇಳಿದ್ದೀರಾ. ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮಣಿಪಾಲದ ವಿಶೇಷ ಚೇತನ ಮಕ್ಕಳ ಒಂದು ಸ್ಕೂಲ್ ಏನಿದೆ, ಆಸರೆ ಅಂತೇಳಿ ಸ್ಕೂಲ್ನ ಬಗ್ಗೆ ನಮ್ಮ ಕೀರ್ತೇಶ್ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಕೀರ್ತೇಶ್. ಆಟಿಸಮ್ ಸೊಸೈಟಿ ಮತ್ತು ಯು ಚಾನಲ್ ಅವರು ಅರ್ಪಿಸ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಬಂದಿರುವಂಥದ್ದು ಆಸರೆ ಸ್ಪೆಷಲ್ ಸ್ಕೂಲ್ ಮಣಿಪಾಲ್. ಈ ಆಸರೆ ಸ್ಕೂಲ್ನಲ್ಲಿ ಏನೆಲ್ಲ ವಿಶೇಷತೆ ಏನಿದೆ, ಅಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳೇನು, ಅದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ಬರೋಣ ಬನ್ನಿ.
ನನ್ನ ಹೆಸರು ವಿನೀತಾ ಶೆಟ್ಟಿ ಅಂತೇಳಿ. ನಾನು ಈಗ ಕಳೆದ 7 ತಿಂಗಳಿಂದ ಇಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಇದೊಂದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಕ್ಕಳ ಜೊತೆ. ಇಲ್ಲಿ ಮಕ್ಕಳದು ರುಟೀನ್ ಹೇಗೆಂದರೆ ಅವರು 4:15ಯಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಸ್ಪೆಷಲ್ ಚೈಲ್ಡ್ ಅಂದರೆ ಇಲ್ಲಿ ಅವರದು ಎಲ್ಲನೂ ಸ್ಪೆಷಲ್ ಆಗಿರ್ತದೆ. 4:15ಗೆ ನಮ್ಮ ಮಕ್ಕಳು ಕೂಡ ಅಷ್ಟೊತ್ತಿಗೆ ಹೇಳುವಂಥದ್ದು ಇಲ್ಲ ಮನೆಯಲ್ಲೆಲ್ಲ. ಸೊ ಇಲ್ಲಿ 4:15ಗೆ ಎದ್ದು ನಮ್ಮ ನೈಟ್ ಕೇರ್ಟೇಕರ್ಸ್ನವರೆಲ್ಲ ಇಲ್ಲಿ ಅವರನ್ನು ರೆಡಿ ಮಾಡಿ ಸ್ನಾನ ಅವರದ್ದು ರುಟೀನ್ ದಿನನಿತ್ಯದ ಕೆಲಸಗಳನ್ನೆಲ್ಲ ಮುಗಿಸಿ 6:00ಗೆ ನಮಗೆ ಕಷಾಯ ಟೈಮ್ ಅಂತೇಳಿ ಇರ್ತದೆ. ಅಲ್ಲಿಗೆ ಎಲ್ಲರೂ ರೆಡಿಯಾಗಿ ಬರ್ತಾರೆ. ಆ ಟೈಮಲ್ಲಿ ಕಷಾಯ ಕೊಡುವಾಗ ಫಸ್ಟ್ ವಿಡಿಯೋ ಒಂದು ತೆಗಿತಾರೆ ಮಕ್ಕಳದೆಲ್ಲ. ಅಂದರೆ ಆ ಒಂದು ಗ್ರೂಪ್, ನಮ್ಮದೊಂದು ಅರ್ಚನಾ ಟ್ರಸ್ಟ್ ಗ್ರೂಪಲ್ಲಿ ಎಲ್ಲ ಪೇರೆಂಟ್ಸ್ ಇರ್ತಾರೆ. ಸೊ ಅದಕ್ಕೆ ನಾವು ಎಲ್ಲ ಮಕ್ಕಳನ್ನಲ್ಲಿ ಒಂದು ಕಡೆ ಹುಡುಗರು, ಒಂದು ಕಡೆ ಹುಡುಗಿಯರನ್ನು ಕೂರಿಸಿ ನಮ್ಮದು ಡೆಪ್ಯೂಟಿ ವಾರ್ಡನ್ ಅವರು ವಿಡಿಯೋ ಮಾಡ್ತಾರೆ ಮಕ್ಕಳದೆಲ್ಲ. ಸೊ ಮಕ್ಕಳ ಪೇರೆಂಟ್ಸ್ ಇದರ ಬಗ್ಗೆ ಏನಂತೇಳಿದರೆ, ಪೇರೆಂಟ್ಸ್ನವರು ಆ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಮಕ್ಕಳದು. ಅಂದರೆ ಸ್ಟಾರ್ಟಿಂಗ್ ಅಂದರೆ ಡೈಲಿ ಅವರಿಗೆ ನೋಡಲಿಕ್ಕೆ ಸಿರೋದು ಅದೇ ಟೈಮಲ್ಲಿ, ಮತ್ತು ಅವರು ಇಲ್ಲಿ ಬಂದರೆ ಮಾತ್ರ. ಸೊ ಅವರು ಆ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ. ಕೆಲವು ಮಕ್ಕಳು ಒಂದು ಏನಾದರೂ ಅವರಿಗೆ ಏನಾದರೂ ಹುಷಾರಿಲ್ಲ ಅಂತೇಳಿದರೆ ಆ ಟೈಮಲ್ಲಿ ಬರದಿದ್ದರೆ ಅವರದ್ದು ಇಮಿಡಿಯೇಟ್ ಕಾಲ್ ಬರ್ತದೆ ನಮಗೆ, ನನ್ನ ಮಗ ಇವತ್ತು ಯಾಕೆ ಇಲ್ಲ ಅಂತೇಳಿ. ಸೊ ಆ ಥರ ಎಲ್ಲರೂ ವೆಯ್ಟ್ ಮಾಡೋದು ಆ ಫಸ್ಟ್ ವಿಡಿಯೋಗೋಸ್ಕರ. ಸೊ ಅದಕ್ಕಾಗಿ ನಾವು ಅವರನ್ನೆಲ್ಲರನ್ನು ಆ ಟೈಮಿಗೆ ಎಲ್ಲರನ್ನು ರೆಡಿ ಮಾಡಿಕೊಂಡು ಅವರಿಗೆ ಕಷಾಯ ಕೊಡುವುದು ಆ ಟೈಮಲ್ಲೇ ವಿಡಿಯೋನು ಕೂಡ ಮಾಡ್ತಾರೆ. ಸೊ ಅದರ ನಂತರ ಸ್ವಲ್ಪ ಅವರಿಗೆ ಒಂದು ಗ್ಯಾಪ್ ಕೊಟ್ಟು ಒಂದು 7:30 ನಂತರ ಅವರದ್ದು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ 8:30ವರೆಗೆ. ಅದರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಮಕ್ಕಳದ್ದು ರುಟೀನ್ ಹೇಗೆ ಆಗಿದೆ ಅಂದರೆ, ಅವರಿಗೆ ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ಅವರು ಕಂಪಲ್ಸರಿ ಮೆಡಿಸಿನ್ ಇದಕ್ಕೆ ಬರ್ತಾರೆ. ಯಾಕಂದರೆ ಅವರಿಗೆ ಅದೊಂದು ರುಟೀನ್ ಆಗಿಬಿಟ್ಟಿದೆ. ಸೊ ಅವ್ರು ಮೆಡಿಸಿನ್ಗೆ ಅವರಿಗೆ ಯಾರಿಗೆ ಅಂದರೆ ಒಂದು ದಿವಸದ್ದು ರುಟೀನ್ ಮಾಡಿದರೆ ಅವರು ಅಲ್ಲಿಗೆ ಇಮಿಡಿಯೇಟ್ ಬರ್ತಾರೆ. ನಾವು ಕರ್ಕೊಂಡು ಬರಬೇಕಾಗೇ ಇಲ್ಲ, ಅವರೇ ಬಂದು ಮೆಡಿಸಿನ್ ತಗೊಂಡೋಗಿ ಮೆಡಿಸಿನ್ ಎಲ್ಲ ತಗೊಂಡು, ಅಂದರೆ ನಮ್ಗೆ ಇಲ್ಲಿ ಸ್ಟಾಫ್ ನರ್ಸ್ KMCಯಿಂದ ಬರ್ತಾರೆ, ಅವರು ಮೆಡಿಸಿನ್ ಎಲ್ಲ ಅವರಿಗೆ ಕೊಡ್ತಾರೆ. ಸೊ ಮೆಡಿಸಿನ್ ಇದು ಆಲ್ರೆಡಿ ನೀವು ಇವಾಗಲೇ ಎಲ್ಲ ಅವರದೊಂದು ನೇಮ್ ವೈಸಲ್ಲೆಲ್ಲ ನಾವು ಇಟ್ಟಿರ್ತೇವೆ. ಸೊ ಅದನ್ನು ಕೊಡ್ತಾರೆ. ಅದರ ನಂತರ ಒಂದು ಸ್ವಲ್ಪ ರೆಸ್ಟ್ ಅಂದರೆ ಸ್ವಲ್ಪ ವಾಕ್ ಅಥವಾ ಏನಾದರೂ ಇದು ಮಾಡ್ತಾ ಇರ್ತಾರೆ. ಅದರ ನಂತರ 9:30ವರೆಗೆ ನಮ್ಮದು ಅಲ್ಲಿ ಸೆಕೆಂಡ್ ಫ್ಲೋರ್, ಅಂದರೆ ನಮ್ಮದು ಅಕಾಡೆಮಿಕ್ ಫ್ಲೋರು ಕ್ಲೀನಿಂಗ್ ಎಲ್ಲ ಮುಗಿಸಿದ ನಂತರ ಮಕ್ಕಳನ್ನು ನಾವು ಇದಕ್ಕೆ ಕಳಿಸ್ತೇವೆ. 9:00ವರೆಗೆ ನಾವು ಕ್ಲಾಸಿಗೆ ಕಳಿಸ್ತೇವೆ. 9:00ವರೆಗೆ ಅಲ್ಲಿ ನಮ್ಮ ಸ್ಪೆಷಲ್ ಎಜುಕೇಟರ್ಸ್ ಅವರ ಜೊತೆ ಅವರ ಜೊತೆ ಆ್ಯಕ್ಟಿವಿಟೀಸ್ ಅಥವಾ ಏನಾದರೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇರ್ತಾರೆ. ಹಾಗೆ ಒಂದು 11 ಗಂಟೆಗೆ ಒಂದು ಬ್ರೇಕ್ ಥರ ತಗೊಂಡು ಅವರಿಗೆ ಒಂದು ಸ್ನ್ಯಾಕ್ಸ್ ಟೈಮ್ ಆ ಟೈಮಲ್ಲಿ. ಅದರ ನಂತರ 12:30 ನಂತರ ನಮ್ಮದು ಲಂಚ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಫಸ್ಟಿಗೆ ಸರ್ವ್ ಮಾಡ್ತೇವೆ, ಆಮೇಲೆ ಮಕ್ಕಳನ್ನೆಲ್ಲ ಕರೆಸ್ತೇವೆ ಒಂದು ಕಡೆ. ಅದೇ ರೀತಿ ಒಂದು ಕಡೆ ಹುಡುಗರು, ಒಂದು ಕಡೆ ಹುಡುಗಿಯರನ್ನು ಕೂರಿಸಿ ನಾವು ಲಂಚ್ ಟೈಮ್ ಮಾಡ್ತೇವೆ. ಲಂಚ್ ಟೈಮ್ ಆದ ನಂತರ ಅಗೇನ್ ಪುನಃ ಅವರದ್ದು ರುಟೀನ್ ಏನಂದರೆ ಮೆಡಿಸಿನ್. ಸೊ ಅವ್ರು ಯಾರೆಲ್ಲ ಮಧ್ಯಾಹ್ನ ಮೆಡಿಸಿನ್ ತಗೊಳ್ತಾರೆ ಅವರು ಕಂಪಲ್ಸರಿ ಬರ್ತಾರೆ, ಅವರಾಗೇ ಬರ್ತಾರೆ. ಆ ಟೈಮಿಗೆ ಕೂಡ ನಮ್ಮ ಸ್ಟಾಫ್ ನರ್ಸ್ ಬಂದಿರ್ತಾರೆ, ಅವರಿಗೆ ಮೆಡಿಸಿನ್ ಕೊಡ್ತಾರೆ. ಅದರ ನಂತರ ಅಗೇನ್ ಒಂದು 2:30 ನಂತರ ಕ್ಲಾಸಿಗೆ ಹೋಗ್ತಾರೆ ಮಕ್ಕಳೆಲ್ಲ. ಕ್ಲಾಸಿಗೆ ಹೋಗಿ ಕ್ಲಾಸಲ್ಲೇ ಅವರದು ಕೆಲವರೊಂದು ರೆಸ್ಟ್ ತಗೊಳ್ಳೋದು ಏನಾದರೂ ಮಾಡ್ತಾರೆ. ಅಂದರೆ ಮೆಡಿಸಿನ್ ತಗೊಂಡಿದ್ದ ಕಾರಣ ಅವರಿಗೆ ಕೆಲವೊಂದು ಸರಿ ಅವರಿಗೆ ನಿದ್ದೆನೂ ಬಂದಿರ್ತದೆ. ಸೊ ರೆಸ್ಟ್ ಕೂಡ ಮಾಡ್ತಾರೆ. ಮತ್ತು ಪುನಃ ಅಲ್ಲಿ ಅವರ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು 4 ಗಂಟೆ ನಂತರ ಅವರ ಕ್ಲಾಸ್ ಮುಗೀತದೆ. ಸೊ ಅವರನ್ನು ಕೆಳಗೆ ಪುನಃ ಹೇಗೇನು ಇದಕ್ಕೆ ಸಂಜೆದು ಕಾಫಿ ಟೈಮಿಗೆ ಬರ್ತಾರೆ ಮಕ್ಕಳು. ಕಾಫಿ ಟೈಮಿಗೆ ಬಂದು ಕಾಫಿ ಎಲ್ಲ ಮುಗಿಸಿ ಅವರದ್ದು ವಾಕಿಂಗ್ ಅಥವಾ ಏನಾದರೂ ಫಸ್ಟ್ ಫ್ಲೋರಲ್ಲಿ ಹುಡುಗರು ಇರ್ತಾರೆ, ಅವರಲ್ಲಿ ವಾಕ್ ಮಾಡ್ತಾ ಇರ್ತಾರೆ, ಹುಡುಗಿಯರು ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ. ಸೊ ಇಲ್ಲಿದು ರುಟೀನ್ ಅಂದರೆ ಈ ಥರ. ನೆಕ್ಸ್ಟ್ ನಮ್ಮದು ದಿನಚರಿ ಏನಂದರೆ, ನಾವು 8:30ಗೆ ಬಂದು 4:30ವರೆಗೆ ಇರ್ತೇವೆ ನಾವು ಇಲ್ಲಿ. 4:30 ನಂತರ ಡೆಪ್ಯೂಟಿ ವಾರ್ಡನ್ ಬರ್ತಾರೆ. ಅವರು ನೈಟ್ 9 o'clock ತನಕ ಇರ್ತಾರೆ. ಇದ್ರ ಮಕ್ಕಳದು ಸ್ಪೆಷಲ್ ಇಲ್ಲಿದು ಮಕ್ಕಳದು ಏನಂದರೆ, ಅವರಿಗೆ ಸ್ಪೆಷಲ್ ಮಕ್ಕಳಾಗಿರುವ ಕಾರಣ ಅವರಿಗೇನು ಒಂದು ನಾವು ಏನು ಹೇಳ್ತೇವೆ ಅದನ್ನು ಅವರು ರುಟೀನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಕೆಲವೊಂದು ಮಕ್ಕಳು ಒಂದೊಂದು ಸರಿ ಎಗ್ರೆಸಿವ್ ಆಗ್ತಾರೆ. ಅದಕ್ಕೆ ಅವರ ಮೆಡಿಕೇಷನ್ನಿಂದ ಅವರು ಸ್ವಲ್ಪ ಕಂಟ್ರೋಲಲ್ಲಿ ಇರ್ತಾರೆ. ಹೀಗೆ ಇದೊಂದು ನಮಗೆ ಈ ಸಂಸ್ಥೆಯಿಂದ ನಮಗೆ ಒಂದು ಸೇವೆ ಥರ. ನಮಗೆ ಇಲ್ಲಿ ಸೇವೆ ಮಾಡೋದು ನಮ್ಮ ಭಾಗ್ಯ ಅಂತ ಎಣಿಸ್ಬೋದು. ಯಾಕಂದರೆ ಇದು ದೇವರ ಮಕ್ಕಳು ಅಂತ ಹೇಳ್ತಾರೆ. ಸೊ ನಾವು ಈಗ ಇಲ್ಲಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ನಾವು ದೇವರ ಸೇವೆ
ಮಾಡುವ ಹಾಗಿರ್ತದೆ. ಸೊ ನಾವು ಮಕ್ಕಳಲ್ಲಿ ಒಳ್ಳೆಯ ರೀತಿಯ ನಾವು ರ್ಯಾಪೋ ಬೆಳೆಸಿದ ಕಾರಣ ಅವರು ನಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ. ನಾವು ಅವರನ್ನು ಅಂದರೆ ಪ್ರೀತಿಯಿಂದ ನೋಡಿದರೆ ಅವರು ನಮಗೆ ಪ್ರೀತಿಯನ್ನು ಕೊಡ್ತಾರೆ. ಸೊ ಅದೇ ರೀತಿ ನಾವು ಇಲ್ಲಿ ಒಳ್ಳೆ ರೀತಿ ನಮ್ಮದಂದರೆ ಇಲ್ಲಿ ಅವರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೇವೆ ನಾವು ಅವರ ಜೊತೆ. ನನ್ನ ಹೆಸರು ವಿಜಯಲಕ್ಷ್ಮಿ ಜೈವಿಟ್ಟಲ್. ಫಸ್ಟ್ ಆಫ್ ಆಲ್ ನಾನು ಪೇರೆಂಟ್ ಟೀಚರು ಮತ್ತು ಅರ್ಚನಾ ಟ್ರಸ್ಟಿ ಕೋ ಕನ್ವೀನರು. ಹೇಳಬೇಕಂದ್ರೆ ಈ ಥರ ಮಕ್ಕಳನ್ನ ಎಲ್ಲ ಸ್ಕೂಲ್ನಲ್ಲೂ 20-30 ವರ್ಷ ತಗೊಳ್ತಾರೆ. ಆ್ಯಸ್ ಎ ಪೇರೆಂಟಾಗಿ ಹೇಳಿ ನಮ್ಮ ನಂತರ ಮಗು ಏನು ಅನ್ನೋದು ಎಲ್ಲ ತಂದೆ ತಾಯಿಗೂ ದೊಡ್ಡ ಪ್ರಶ್ನೆ. ಈಗ ಸಿಬ್ಲಿಂಗ್ಸ್ ಇರ್ಬೋದು ಅಥವಾ ಬೇರೆ ರಿಲೇಷನ್ ಇರ್ಬೋದು, ಸ್ವಲ್ಪ ದಿವಸ ನೋಡ್ಬೋದು. ಈ ಮಕ್ಕಳು ಅಪ್ಪ ಅಮ್ಮ ನಂತರ ಅವ್ರನ್ನ ಯಾರು ಕರೆಕ್ಟಾಗಿ ಕೇರ್ ಮಾಡ್ತಾರೆ ಅನ್ನೋದು ಚಿಂತೆಲೇ ತಂದೆ ತಾಯಿ ಚಿಂತೆ ಮಾಡ್ತಾಯಿರ್ತಾರೆ. ಮತ್ತು ಮುಂದೆ ಹೇಗೆ ಏನು ಅಂತ ಅರೇಂಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ನಾವು ನಮ್ಮ ಮಗಳು ಕೂಡ ನಮಗೂ ಮಗ ಇದ್ದಾನೆ, ಅವನೀಗ ಫಾರಿನಲ್ಲಿದ್ದಾನೆ, ಲಂಡನ್ನಲ್ಲಿ KPM ಅಸಿಸ್ಟೆಂಟ್ ಮ್ಯಾನೇಜರು. ಅವ್ನು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೋದು, ಬಟ್ ಫಿಸಿಕಲ್ ಸಪೋರ್ಟ್ ಮಾಡಲಿಕ್ಕೆ ಯಾವುದೇ ಪೇರೆಂಟ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಸ್ವಲ್ಪ ದಿವಸ ಮಾಡ್ತಾರೆ. ಆಮೇಲೆ ಎಲ್ಲರೂ ಕೂಡ ಅವರದೇ ಜವಾಬ್ದಾರಿಗಳಿರುತ್ತೆ, ಅವರ ಸಂಸಾರದಲ್ಲಿ ಬ್ಯುಸಿ ಇರುತ್ತೆ ಕೆಲಸ ಕಾರ್ಯದಲ್ಲಿ. ಹಾಗಾಗಿ ನಾವು ಈ ಸ್ಕೂಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಬೌಟ್ 20 ನೋ ಏಜ್ ಲಿಮಿಟ್ ಮಾಡಿದ್ವಿ. ಅಬೌಟ್ 20 ನಂತರ ಮಕ್ಕಳು ಅಡೋಲೆಸೆನ್ಸ್ ಪ್ರಾಬ್ಲಮ್ ಶುರು ಆಗುತ್ತೆ. ಮತ್ತು ಅವ್ರು ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅವ್ರಿಗೆ ಫುಡ್ಡು, ಶೆಲ್ಟರ್, ಅಕಾಮಿಡೇಷನ್, ಗುಡ್ ಮೆಡಿಕಲ್ ಹೆಲ್ತ್ ಕೇರ್ ಬೇಕು. ಹಾಗಾಗಿ ನಾವು ಇದು ಮಣಿಪಾಲ್ ಯೂನಿವರ್ಸಿಟಿ ಟೈಅಪ್ ಆಗಿ ಅರ್ಚನಾ ಟ್ರಸ್ಟಲ್ಲಿ ನಾವು ಬೇರೆ ಯಾವ ಸ್ಕೂಲಲ್ಲೂ ರಿಜೆಕ್ಟ್ ಮಾಡಿ ಮಕ್ಕಳನ್ನ ಕೊಡಿ. ಈವನ್ ಸಿವಿಯರ್ ಮೈಲ್ಡ್ ಮಾಡ್ರೇಟ್ ಪ್ರೊಫೌಂಡ್ ಮಕ್ಕಳನ್ನು ಕೊಡವೆ. ನಾವು ಈವನ್ ಬೆಡ್ ರೀಡನ್ನು, ವೀಲ್ ಚೇರ್ ಇರೋ ಮಕ್ಕಳನ್ನು ಕೂಡ ತಗೊಳ್ತೀವಿ. ಯಾಕೆಂದರೆ ಆ ಟೈಮಲ್ಲೇ ತಂದೆ ತಾಯಿಗೂ ಸಪೋರ್ಟ್ ಬೇಕು, ಸಿಬ್ಲಿಂಗ್ಸ್ ಕೂಡ ಸಪೋರ್ಟ್ ಬೇಕು. ಹಾಗಾಗಿ ಇಲ್ಲಿ ನಾವು ಏಜ್ ಲಿಮಿಟ್ ಇಲ್ಲ. ಮತ್ತು ಲೈಫ್ ಟೈಮ್ ಫೆಸಿಲಿಟಿ ಕೂಡ ಮಾಡಿದ್ದೇವೆ. ಇಲ್ಲಿ ಯಾಕೆ ಲೈಫ್ ಟೈಮ್ ಅಂದರೆ ನಮ್ಮ ನಂತರ ಅಕಸ್ಮಾತ್ ಒಂದೇ ಮಗು ಇದ್ದರೆ ಅವ್ರು ನೋಡ್ಕೊಳ್ಳೋಕೆ ಯಾರಿಲ್ಲ ಅನ್ನೋದಾದರೆ ತಂದೆ ತಾಯಿಗೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಂಗೆ ಮಾಡಿ, ಮತ್ತು ಅವ್ರನ್ನ ಲೈಫ್ ಟೈಮ್ ಅವ್ರಿಗೆ ಏನು ಬೇಕೋ ಮೆಡಿಕಲ್ ಫೆಸಿಲಿಟಿನ ಹಿಡಿದು ಅವರು ಫುಡ್ಡು, ಅಕಾಮಿಡೇಷನ್, ಅವ್ರ ನೆಸೆಸಿಟಿ ಎಲ್ಲನೂ ಕೂಡ ಫುಲ್ಫಿಲ್ ಮಾಡಿ, ಅವ್ರು ಸಾಧ್ಯವಾದಷ್ಟು ಅವ್ರನ್ನ ಹೋಮ್ ಅಟ್ಮಾಸ್ಫಿಯರ್ ಕೊಟ್ಟು ಅವ್ರನ್ನ ನೋಡಿಕೊಂಡು ಅವರು ಒಳ್ಳೆ ರೀತಿ ಅವರು ಒಂದು ಸಮಾಜದಲ್ಲಿ ಒಳ್ಳೆ ರೀತಿ ಬಾಳಬೇಕು, ಮತ್ತು ಅವರು ಕೂಡ ರೆಕಗ್ನಿಷನ್ ಒಂದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶದಿಂದ ಈ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ನಾವು. ಹಾಗಾಗಿ ಇದು 17 ವರ್ಷದಿಂದ ನಡೀತಾ ಇದೆ. ನಮ್ಮ ಮಗಳು ಈಗ ಆಲ್ರೆಡಿ 40 ಇಯರ್ಸು. ಅವಳು ಈ ಥರ ಕ್ಯಾಟಗರಿನಲ್ಲಿ ಅವಳು ಇಂಟರ್ನ್ಯಾಷನಲ್, ಅವಳು ಸಣ್ಣವಳಿಂದ ಮನೇಲಿ ಮುಖ್ಯವಾಗಿ ನಾವು ತಂದೆ ತಾಯಿ ಈ ಥರ ಮಗುನ ಸ್ಪೆಷಲ್ ಮಗು ಅಂತ ಗೊತ್ತಾದ ಮೇಲೆ ಬೇಜಾರಾಯಿತು. ಆದರೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಅವಳನ್ನ ಫೀಲಿಂಗ್ಸ್ನ ನಾವು ಅದನ್ನು ಪಾಸಿಟಿವಾಗಿ ಕನ್ವರ್ಟ್ ಮಾಡಿ ಅವಳಿಗೆ ಟ್ರೈನಿಂಗ್ ಕೊಟ್ಟು ಇಲ್ಲಿ ಸ್ಪೀಚ್ ಥೆರಪಿ ಮತ್ತು ಫಿಸಿಯೋಥೆರಪಿ, ಆಕ್ಸಿಜನ್ ಥೆರಪಿ ಎಲ್ಲ ಕೊಟ್ಟು ಅವಳಿಗೆ, ಮತ್ತು ಅವಳು ಈ ಕ್ಯಾಟಗರಿ ನಮಗೆ ಮಣಿಪಾಲ್ ಫೆಸಿಲಿಟಿ ಇರೋದ್ರಿಂದ, ನಮ್ಮ ಹಸ್ಬೆಂಡ್ ಕೂಡ ಎಲ್ಲ ಎಸ್ಟೇಟ್ ಆಫೀಸರ್ ಆದ್ದರಿಂದ ನಾವು ಕ್ವಾರ್ಟರ್ಸಲ್ಲಿ ಇದ್ದಿದ್ದರಿಂದ, ನಮ್ಮ ಅತ್ತೆ ಮನೆ ಸಪೋರ್ಟು, ನಮ್ಮ ತಾಯಿ ಮನೆ ಸಪೋರ್ಟ್ ಎರಡೂ ಇದ್ದಿದ್ದರಿಂದ ಅವಳನ್ನ ಇಲ್ಲಿ ಟ್ರೈನಿಂಗ್ ಕೊಟ್ಟು ಅವಳೀಗ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಆಗಿ ಇಲ್ಲಿ ಅವ್ರಿಗೆ ಜೈನ್ ಶೆಟ್ಟರ್ ಕಲಿಸೋದು. ಮತ್ತು MIT ಸ್ವಿಮ್ಮಿಂಗ್ ಪೂಲಲ್ಲಿ ಪ್ರಾಕ್ಟೀಸ್ ಮಾಡಿದ್ಲು. ಈಗ ಅಟ್ ಪ್ರೆಸೆಂಟ್ ಮರೀನಾದಲ್ಲಿ ಜಿಮ್ಗೆ ಹೋಗ್ತಾಳೆ. ಬೆಳಗ್ಗೆ 5:30 to 7, 8 to 4 ಇಲ್ಲಿ ಟ್ರೈನಿಂಗ್ ಆದ ಮಕ್ಕಳು 5 ಜನ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಮಣಿಪಾಲ್ ಯೂನಿವರ್ಸಿಟಿ ಫುಲ್ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ 5,000 rupees ಪೇಮೆಂಟ್ ಮಾಡ್ತಾರೆ. ಅದು ಬೇರೆ ಮಕ್ಕಳಿಗೆ ಕೂಡ ತಂದೆ ತಾಯಿಗೂ ಒಂದು ಈ ಮಕ್ಕಳು ಏನಕ್ಕೆ ವೇಸ್ಟ್ ಅಲ್ಲ, ಇವರು ಕೇಪಬಲ್ ಆಗಿ ಟ್ರೈನಿಂಗ್ ಕೊಟ್ಟರೆ ದೇ ಕ್ಯಾನ್ ಡೂ ಸಮಥಿಂಗ್ ಅನ್ನೋದು ಅವ್ರಿಗೆ ಪೇರೆಂಟ್ಸ್ಗೆ ಕೂಡ ಒಂದು ಕನ್ಫರ್ಮ್ ಆಗಿ ಇನ್ಸ್ಟಿಟ್ಯೂಷನ್ ಸೇರಿಸಿದ್ದಕ್ಕೆ ತಂದೆ ತಾಯಿಗೆ ಕೂಡ ಒಂದು ಸಂತೋಷ ಆಗುತ್ತೆ. ಮತ್ತು ಮಕ್ಕಳಿಗೆ ಕೂಡ ಸೆಲ್ಫ್ ಕಾನ್ಫಿಡೆನ್ಸು, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಕಲಿತಾರೆ. ಹಾಗೆ ಮತ್ತು 8 to 4 ವಾಲ್ಯೂನಲ್ಲಿ ವರ್ಕ್ ಮಾಡ್ತಾಳೆ ಕಿಚನ್ ಸ್ಟೋರ್ಸಲ್ಲಿ. ಮತ್ತು 4 to 5 ಸ್ವಿಮ್ಮಿಂಗಿಗೆ ಹೋಗ್ತಾಳೆ. ಮತ್ತು ಈಗ ಅಟ್ ಪ್ರೆಸೆಂಟ್ ಅವಳು ಭರತನಾಟ್ಯ ಕೂಡ ಕಲಿತಾ ಇದ್ಲು. ಈಗ ಹೋಟೆಲ್ ಆಸ್ಟ್ಲೇಶಲ್ಲಿ ನಾಳಿದ್ದು 27th ದಾಂಡಿಯಾ ಇದರಲ್ಲಿ ಅವಳು ಇನಾಗ್ರೇಷನ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇದಕ್ಕೆ ಮೇನ್ ಸಪೋರ್ಟ್ ನಮ್ಮ ಫ್ರೆಂಡ್ ಮುಕ್ತಾಂಜಲಿ ಅಂಥೇಳಿ, ಅವರು ಮಹಿಳಾ ಸಮಾಜ ಮೆಂಬರು, ಈಶ್ವರನಗರದಲ್ಲಿದ್ದಾರೆ. ಅವ್ರ ಹಸ್ಬೆಂಡ್ ಕೂಡ ಇಲ್ಲಿ ನಮ್ಮ ಮಾಹೆ ಸ್ಟಾಫ್ ಆಗಿದ್ದರು. ಅವರು ನಮ್ಮ ಅರ್ಚನಾ ಟ್ಯಾಲೆಂಟ್ ನೋಡಿ ಅವ್ರು ವಾಲಂಟಿಯರಿಗೆ ಡ್ಯಾನ್ಸ್ ಕಲಿಸ್ಲಿಕ್ಕೆ ಬಂದಿದ್ದಾರೆ. ಮತ್ತು ನಾಡಿದ್ದು ಅವ್ರು ಪ್ರೋಗ್ರಾಮ್ ಕೊಡ್ತಾ ಇದ್ದಾಳೆ. ಹಾಗೆ ಇದೇ ಥರ ಮಕ್ಕಳು ನಮ್ಮ ಸ್ಕೂಲ್ ಬೇರೆ ಮಕ್ಕಳು ಕೂಡ ಬೇರೆ ಸ್ಪೋರ್ಟ್ಸಲ್ಲೂ ಇದ್ದಾರೆ. ಅದೇ ರೀತಿ ಬೇರೆ ಡ್ಯಾನ್ಸ್ ಕಾಂಪಿಟೇಷನ್ನು, ಕಲ್ಚರ್ ಕುಂದಾಪುರ, ಮಂಗಳೂರು, ಉಡುಪಿ ಎಲ್ಲ ಕಡೆಗೆ ಕಾಂಪಿಟೇಷನ್ಗೆ ಹೋಗ್ತೀವಿ, ಕರ್ಕೊಂಡು ಹೋಗ್ತೀವಿ. ಇವ್ರಿಗೆ ಕರಿಕ್ಯುಲರ್, ಕೋಕ್ಯುಲರ್ 2 ಆ್ಯಕ್ಟಿವಿಟಿ ಕೂಡ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಅವ್ರಿಗೆ ಯಾವುದು ಕೇಪಬಲ್ಲೋ, ಯಾವುದು ಸಾಧ್ಯನೋ ಅದನ್ನೇ ಮೋಟಿವೇಟ್ ಮಾಡ್ತಾ ಕಲಿಸ್ತಾ ಹೋಗ್ತೀವಿ. ಹಾಗಾಗಿ ಮಕ್ಕಳು ನಮ್ಮ ಮಗಳ ಜೊತೆ ಬೇರೆ ಮಕ್ಕಳು ಅವಳನ್ನ ನೋಡಿ, ಅವಳು ರೋಲ್ ಮಾಡಲ್ ಅವಾರ್ಡ್, ಇಂಡಿಯಾ ಅವಾರ್ಡಿಗೆ ಕೂಡ ಅವಳನ್ನು ನೋಡಿ ಬೇರೆ ಮಕ್ಕಳು ಕೂಡ ನೋಡಿ ಕಲಿತಾ ಇದ್ದಾರೆ. ಹಾಗಾಗಿ ಅವಳನ್ನ ನೋಡಿ ಬೇರೆ ಮಕ್ಕಳು ಅದೇ ಥರ ನಾವು ಈಗ ನಾವಿಲ್ಲೇ ಇದ್ದರೂ ಕೂಡ ಅವಳನ್ನ ಮುಂದೆ ಅವಳು ಇರಬೇಕಲ್ಲ ಅನ್ನೋ ಉದ್ದೇಶದಿಂದ ಅವಳನ್ನ ಇಲ್ಲೇ ಬಿಟ್ಟಿರ್ತೀವಿ. ಡೇ ಆ್ಯಂಡ್ ನೈಟ್ ಅವಳು ಇಲ್ಲೇ ಇರ್ತಾಳೆ. ಸ್ಯಾಟರ್ಡೆ ಸಂಡೇ ಅಥವಾ ಗೆಸ್ಟ್ ಬರುವ ಮನೆಗೆ ಕರ್ಕೊಂಡು ಹೋಗ್ತೀವಿ. ಯಾಕೆಂತ ಹೇಳಿದರೆ ನಾವು ಪೇರೆಂಟ್ ಆಗಿ ಕೂಡ ನಮಗೂ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಎರಡೂ ಬೇಕು.
ನಮ್ಮ ನಂತರ ಬದುಕಬಲ್ಲ ಕಾನ್ಫಿಡೆನ್ಸ್ ನಮಗೆ ಕೂಡ ಬೇಕು. ಹಾಗಾಗಿ ಅವಳನ್ನ ಮಂಡೇ ಟು ಸ್ಯಾಟರ್ಡೆ ಇಲ್ಲೇ ಇರ್ತಾಳೆ. ಈಗ ನಾವು ರಾತ್ರಿ ದಿನ ಸಾಯಂಕಾಲ ಕರ್ಕೊಂಡು ಹೋಗ್ತೀವಿ, ಮತ್ತು ರಾತ್ರಿ ತನಕ ವಾಪಸ್ ಇಲ್ಲೇ ಬಿಡ್ತೀವಿ. ಯಾಕೆಂದರೆ ಅವಳು ಬೆಳಗ್ಗೆ 5:30 ಜಿಮ್ಗೆ ಹೋಗಬೇಕು. ಅವಳು ರೊಟೀನ್ ವರ್ಕ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಅದೇ ಥರ ಬೇರೆ ಮಕ್ಕಳು ಕೂಡ ನಾವು ಬೇರೆ ಪೇರೆಂಟ್ಸ್ಗೆ ನಿಮ್ಮ ಮಗನ ಬಿಡು ಅಂತ ಹೇಳುವಾಗ ನೀವು ಬಿಟ್ಟಿದ್ದೀರಾ ಅಂತ ಪ್ರಶ್ನೆಗೆ ನಮ್ಮದು ಇದು ನಾವು ಕೂಡ ಆಸೆ ಪ್ರಾಕ್ಟಿಕಲ್ ಆಗಿ ಇದನ್ನು ರೋಲ್ ಮಾಡಲಾಗಿ ನಾವು ಬೇರೆಯವ್ರಿಗೆ ಕೂಡ ಇರಬೇಕು ಅನ್ನೋದೇ ಆಸೆ. ನಮ್ಮ ಮಗನೂ ಕೂಡ ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡು ಅವ್ನಿಗೇನು ಬೇಕು ಎಲ್ಲ ಸಪೋರ್ಟ್ ಎಲ್ಲ ಮಾಡ್ತಾನೆ. ಹೀಸ್ ಮೇನ್ ಇನ್ಸ್ಪಿರೇಷನ್ ಟು ಸ್ಟಾರ್ಟ್ ದಿಸ್. ಹೀಸ್ ಆಲ್ಸೋ ಒನ್ ಆಫ್ ದ ಟ್ರಸ್ಟಿ. ಹಾಗಾಗಿ ನಮಗೆ ಇದನ್ನು ಮಾಡಲಿಕ್ಕೆ ನಮಗೆ ಅವನೇ ಮುಖ್ಯವಾಗಿ ಮೋಟಿವೇಶನ್. ನಮ್ಮ ಅತ್ತೆ ಅಪ್ಪ ಅಮ್ಮನ ಎಲ್ಲರ ಆಶೀರ್ವಾದ, ನಮ್ಮ ಇವರ ಸಿಬ್ಲಿಂಗ್ಸು, ನನ್ನ ಸಿಬ್ಲಿಂಗ್ಸು ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಅರ್ಚನೆ ಇಷ್ಟು ಬೆಳಿಬೇಕಾದ್ರೆ ಇಲ್ಲಿ ಮತ್ತು ನಾವು ರೋಟರಿ ಕ್ಲಬ್ ಮೆಂಬರ್ ನಾನು ಇವರು. ಅರ್ಚನಾ ಅವಳಿಗೆ ನ್ಯಾಷನಲ್ ಅವಾರ್ಡ್ ಬಂದಾಗ 1 lakh rupees ನ್ಯಾಷನಲ್ ಗೌರ್ಮೆಂಟ್, ಅದರಲ್ಲಿ ಅವಳು 35,000 ರೋಟರಿ ಫೌಂಡೇಶನಿಗೆ ಕೊಟ್ಟರು. ಶೀ ಈಸ್ ಆನರರಿ ಮೆಂಬರು. ಮತ್ತು ನಾನು ಮಣಿಪಾಲ್ ಮಹಿಳಾ ಸಮಾಜ ಮೆಂಬರ್ ಕೂಡ. ಹಾಗಾಗಿ ನಮ್ಮ ಮಣಿಪಾಲ್ ಮಹಿಳಾ ಸಮಾಜದಿಂದ ರೋಟ್ರಿಯಿಂದ ಎಲ್ಲರೂ ಕೂಡ ಅವಳಿಗೆ ಚಿಕ್ಕಳು ಹುಟ್ಟಿದಂಗೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದರು. ಅದೇ ಮೋಟಿವೇಶನ್ ಅವಳಿಗೆ ಸಮಾಜ ಸಪೋರ್ಟ್ ಇರೋದ್ರಿಂದ ಅವಳಿಷ್ಟು ಬೆಳೆಯೋದಕ್ಕೊಂದು ಅವಕಾಶ ಆಯಿತು. ಈಗಲೂ ಕೂಡ ಅವಳನ್ನ ಪ್ರತಿಯೊಬ್ಬರು ಕರೆಕ್ಷನ್ ಮಾಡ್ತಾರೆ ಮತ್ತು ಅವಳಿಗೆ ಅವಕಾಶ ಕೊಡ್ತಾರೆ. ಈವನ್ ಸ್ಪೋರ್ಟ್ಸಲ್ಲಿ ಕೂಡ ಮಾಹೆನಲ್ಲಿ ಅವ್ರಿಗೆಲ್ಲ ಬೇರೆ ಅವಕಾಶ ಕೊಟ್ಟು ಈ ಮಕ್ಕಳನ್ನ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ವಿ ಹ್ಯಾವ್ ಟು ಥ್ಯಾಂಕ್ಫುಲ್ ಫಾರ್ ಫುಲ್ ಮಣಿಪಾಲ್ ಯೂನಿವರ್ಸಿಟಿ ಆ್ಯಂಡ್ ಅರ್ಚನಾ ಟ್ರಸ್ಟ್. ನಮಸ್ಕಾರ, ನಾನು ವಾಸುದೇವ್ ಉಡುಪ ಅಂತ. ಇಲ್ಲಿ ಹಾಸರಲ್ಲಿ ನನ್ನ ಮಗು ನೀಲೇಶ್ ಅಂತ ನಾನು ಸೇರಿಸಿ 3 ವರ್ಷ 6 ತಿಂಗಳಾಯಿತು ಇವತ್ತಿಗೆ. ನನ್ನ ಲೆಕ್ಕದಲ್ಲಿ ಒಂದು ಅನಿಸ್ತದೆ, ನಾವು ಮನೇಲಿದ್ದರೂ ಒಂದು ಮೆಡಿಕಲ್ ಅಸಿಸ್ಟೆಂಟ್ ಇರಲಿ, ಟೈಮ್ ಟು ಟೈಮ್ ಊಟ ಕಾಫಿ ಇರಲಿ, ಅಥವಾ ಅವರಿಗೆ ಜ್ವರ ಬಂದರೂ ಮೆಡಿಕಲ್ ಅಟೆಂಡೆನ್ಸ್ ಇರಲಿ, ಬೆಳಿಗ್ಗೆ ಐರನ್ ಮಾಡೋದು ಬಟ್ಟೆ ಎಲ್ಲ, ಇದು ಒಬ್ಬ ಪೇರೆಂಟಿಗೆ, ಮನೇಲಿರುವ ತಾಯಿ ತಂದೆಗೆ ಮಾಡಲಿಕ್ಕೆ ಆಗದಿದ್ದಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಆಸರೆ ಟ್ರಸ್ಟ್ನವರು ಮಾಡ್ತಾಯಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಪೇರೆಂಟು ಸಾಧ್ಯ ಆದಷ್ಟು ಇಲ್ಲಿ ಸೇರಿಸಿದ ಪೇರೆಂಟ್ಸು ಇಲ್ಲಿ ಬಂದು ತಿಂಗಳಿಗೊಮ್ಮೆ ಆದರೂ ತನ್ನ ಮಗುವ ಡೆವಲಪ್ಮೆಂಟ್ ಹೇಗಿದೆ ಅಂತ ನೋಡ್ಕೊಂಡು ಹೋದರೆ ಆ ಪೇರೆಂಟ್ಸ್ಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಮಗುವಿನ ಬಗ್ಗೆ ನಾನೊಂದು 40 ಕಿಲೋಮೀಟ್ರ್ ದೂರದಿಂದ ಬರ್ತೇನೆ. ನನ್ನ ಮನಸ್ಸಿಗೆ ಇವತ್ತು ರಾತ್ರಿ ನಿದ್ದೆ ಬರ್ತಾಯಿದೆ ಆರಾಮ್. ಇವತ್ತು ಅಂದರೆ 2 ವರ್ಷದಿಂದ ಈಚೆಗೆ ಆರಾಮ್ ನಿದ್ದೆ ಬರ್ತದೆ. ಯಾಕಂದರೆ ಆ ಟೆನ್ಷನನ್ನು, ನನ್ನ ಟೆನ್ಷನನ್ನು, ಅಂದರೆ ಆ ಭಾರವನ್ನು ನಮ್ಮ ವಿಠಲ್ ಸರು, ಅವರ ಮೇಡಮು ಎಲ್ಲರೂ ಪಾರ್ಷಿಯಲಿ ಹೊತ್ಕೊಂಡಿದ್ದಾರೆ. ಮತ್ತು ಅದಕ್ಕಿಂತ ಒಂದು ಹೆಚ್ಚಿಗೆ ನಾನು ಹೇಳಬೇಕು ಏನು ಕೇಳಿದರೆ, ನಾನು ತುಂಬ ಸ್ಕೂಲನ್ನೆಲ್ಲ ಹೀಗಿದ್ದೆ, ಅಂಗವಿಕಲ ಮಕ್ಕಳದ್ದು, ಅಂಗವಿಕಲ ಅಂತ ಹೇಳಬಾರ್ದು, ಆದರೂ ಆ ಮಕ್ಕಳನ್ನು ಸೇರಿಸುವ ಸ್ಕೂಲ್ನಲ್ಲಿ ಈ ಸ್ಕೂಲ್ ಒಳ್ಳೆಯದು ಅಥವಾ ಉತ್ತಮ ಅಂತ ಯಾಕೆ ಹೇಳ್ತೇನೆ ಕೇಳಿದರೆ, ಇದರ ಓನರ್ ಇರಲಿ, ಟ್ರಸ್ಟ್ ಇರಲಿ, ಅವರ ಮಕ್ಕಳು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಅಲ್ಲಿಗೆ ನನಗೊಂದು ವಿಶ್ವಾಸ ಬಂತು, ಈ ಸ್ಕೂಲು ಪರವಾಗಿಲ್ಲ, ಆ ನೋವು ಅರ್ಥ ಆಗುತ್ತೆ, ಆ ಪೇರೆಂಟಿಗೆ ಅರ್ಥ ಆಗುತ್ತೆ ಅನ್ನುವ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ಪೇರೆಂಟು ವಿಠಲ್ ಸಾರು ಮಗಳು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಆದ್ದರಿಂದ ಅವ್ರು ಹೇಗೆ ಸಾಕಬೇಕು ಅನ್ನುವಂಥದ್ದು ಅವರು ಸುಮಾರು 20-25 ವರ್ಷ 30 ವರ್ಷದಿಂದ ತನ್ನ ಮಗು ಹ್ಯಾಂಡಿಕ್ಯಾಪ್ಡ್ ಇದ್ದ ಮಗುವನ್ನು ಹೇಗೆ ಸಾಕಬೇಕು ಅನ್ನುವ ಟ್ರೈನಿಂಗು ಅದು ಅವರ ಮನೆಯಲ್ಲೇ ಬಂದಿದೆ. ಸರಿ, ಓಕೆ, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ನಾನು ಕೀರ್ತೇಶ್. ಆಟಿಸಮ್ ಸೊಸೈಟಿ ಮತ್ತು ಯು ಚಾನಲ್ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾನಿರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಆಸರೆ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಜೈವಿಠಲ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಐ ಥಿಂಕ್ ನಮ್ಮ ಜೈವಿಠಲ್ ಸರ್ ಬಗ್ಗೆ ಇಲ್ಲಿ ಎಕ್ಸ್ಪೆಷಲಿ ನಮ್ಮ ಡಿಸಬಿಲಿಟಿ ಸೆಕ್ಟರಲ್ಲಿ, ಎಕ್ಸ್ಪೆಷಲಿ ನಮ್ಮ ಉಡುಪಿಯಲ್ಲಿ ಗೊತ್ತಿಲ್ಲದವರು ಇಲ್ಲ ಅಂತ ನಾನು ಎಣಿಸ್ಕೊಳ್ತೇನೆ. ಸೊ ನಿಮ್ಮ ಜರ್ನಿಯ ಬಗ್ಗೆ ಹೇಳಬೇಕಂತ ಹೇಳಿದರೆ, ಈ ಆಸರೆಯ ಜರ್ನಿ ಬಗ್ಗೆ ಹೇಳಬೇಕಂತ ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಆಸರೆ ಜರ್ನಿ ಬಗ್ಗೆ ಮತ್ತು ನಮ್ಮ ಮಗಳ ಚರಿತ್ರೆಯೇ ಆಸರೆಯ ಉದಯ. ಉದಯ, ಕರೆಕ್ಟ್. ಸೊ 1985 ಫೆಬ್ರವರಿ 20 ನನ್ನ ಮಗಳು ಜನಿಸಿದಳು ಬೆಂಗಳೂರಿನಲ್ಲಿ. ನಮಗೆ ಒಂದು 18 ತಿಂಗಳಾದ ಮೇಲೆ ಅವ್ರಿಗೆ ಡಾಕ್ಟರ್ಸ್ ಗೊತ್ತಿತ್ತು, ನಮಗೆ ಬೇಜಾರಾಗಬಾರ್ದು ಅಂತ ಅವರು ಹೇಳಿರಲಿಲ್ಲ. ಸೊ ಆಮೇಲೆ ಬಂದು ನಮಗೆ ಹೇಳಿದರು, ನೀವು ಸ್ಪೆಷಲಿಸ್ಟಿಗೆ ತೋರಿಸಿದ್ದೀರಾ ಅಂತ ಒಬ್ಬರು ಡಾಕ್ಟ್ರು ಬಂದವರು ಕೇಳಿದರು. ತೋರಿಸಿದ್ದೇವೆ, ಮಣಿಪಾಲ್ ತೋರಿಸ್ತಾ ಇದ್ದೇವೆ. ಇನ್ನೊಬ್ಬರು ಬೆಂಗಳೂರಿನಲ್ಲಿ ತೋರಿಸಿ ಅಂತ ಹೇಳಿದರು. ಸೊ ಇವರು ಆಗಲೇ ಇದು ಡೌನ್ ಸಿಂಡ್ರೋಮ್ ಅಂತ ನಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ ಡಾಕ್ಟ್ರು ಕೂಡ ಇದು ಮಾಡಿದರು, ಪೆಡಿಯಾಟ್ರಿಷಿಯನ್. ಆದರೂ ಕೂಡ ನಮಗೆ ನೋವಾಗಬಾರ್ದು ಅಂತ ಅವರು ಅದನ್ನು
ಹೈಡ್ ಮಾಡಿದ್ರು. ಹೇಳಲಿಕ್ಕೆ ಹೋಗಲಿಲ್ಲ. ಸೊ ನಾವು ಬೆಂಗಳೂರಿಗೆ ಕರ್ಕೊಂಡೋಯ್ತು. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಹೋಗಿ ನಾವು ಟೆಸ್ಟ್ ಮಾಡಿಸ್ಕೊಂಡು ಜೆನೆಟಿಕ್ ಇದನ್ನು ಇಬ್ಬರು ಹಸ್ಬೆಂಡ್ ವೈಫು ಮತ್ತು ಮಗಳದು ಕೂಡ. ಮಗಳದನ್ನು ನೋಡುವಾಗ ಒಂದು ಕ್ರೋಮೋಸೋಲ್ ಇತ್ತು, ಇದು ಮೆಂಟಲ್ ಇದು. ಸೊ ಅದು ಇರೋದಿಲ್ಲ, 24-26 ಅದು ಇದಲ್ಲಿತ್ತು, ಸ್ವಲ್ಪ ಇದು ಉಂಟು, ಬಾರ್ಡರ್ನಲ್ಲಿ ಉಂಟು ಅಂತ ಹೇಳಿದರು. ಆಮೇಲೆ ವಿ ಥಾಟ್ ವೆದರ್ ವಿ ಹ್ಯಾವ್ ಟು ಗೋ ಫಾರ್ ಎ ಸೆಕೆಂಡ್ ಒನ್ ಆರ್ ನಾಟ್ ಅಂತ. ಫಾರ್ ದಟ್ ಪರ್ಪಸ್ ಓನ್ಲಿ ವಿ ವೆಂಟ್ ಟು ಹಾಸ್ಪಿಟಲ್. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಮನೋರಮಾ ಡಾಕ್ಟರ್ ಹತ್ರ ಹೋಗಿ ಅವರು ಜೆನೆಟಿಕ್ ಟೆಸ್ಟ್ ಮಾಡಿ, ಸೊ ವಿ ಡಿಂಟ್ ಹ್ಯಾಡ್ ಎನಿ ಪ್ರಾಬ್ಲಮ್. ಸೊ ಮೈ ಡಾಟರ್ ದಿಸ್ ವಾಸ್ ಐಡೆಂಟಿಫೈಡ್ ಆ್ಯಸ್ ಡೌನ್ ಸಿಂಡ್ರೋಮ್. ಸೊ ಆವತ್ತಿನಿಂದ ನಾವು ಅವಳಿಗೆ ಹೆಚ್ಚು ವಹಿಸಿ ಒಂದು ಅಪ್ ಟು 12 ಇಯರ್ಸ್ ನಾವು ನ್ಯೂರೋಸಿಟಾಮ್ ಸಿರಪ್ಪನ್ನು ಕೊಡ್ತಾ ಇತ್ತು. ಇದು ಆಯುರ್ವೇದಿಕ್ ಡಾಕ್ಟರ್ MS ಕಾಮತ್ ಅಂತ ಇದ್ದರು ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ, ಅವ್ರ ಹತ್ರನೇ ಹೋಗ್ತಾ ಇತ್ತು. ಪೆಡಿಯಾಟ್ರಿಷಿಯನ್ ಕೂಡ ಹೋಗ್ತಾ ಇತ್ತು. ಅವಳಿಗೆ ನಡೆಯುವ ಇದು ಕೂಡ ಅಷ್ಟು ಇದಿರಲಿಲ್ಲ, ಸ್ವಯ ಇರಲಿಲ್ಲ. ಆಗ ನಾವು ಫಿಸಿಯೋಥೆರಪಿಗೆ ಕಸ್ತೂರ್ಬಾ ಹಾಸ್ಪಿಟಲ್ ಲಿಮ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇತ್ತು. ಅವಳಿಗೆ ಬಾರ್ನಲ್ಲಿ, ಬ್ಯಾಲೆನ್ಸ್ಡ್ ಬಾರ್ನಲ್ಲಿ ಅವ್ರನ್ನ ನಡೆಸಿ ಅವಳಿಗೆ ಒಂದು 2-3 ವರ್ಷ ಆಗುವಾಗ ಸ್ವಲ್ಪ ನಡಿಲಿಕ್ಕೆ ಇದು ಮಾಡಿದರು. ಅದರದ್ದು ಕೂಡ ಮುಂದೆ ಇದಾಗಿತ್ತು, ಡಿಲೇ ಇತ್ತು. ಸೊ ಆ ನಂತರ ನಾವು ನಾರ್ಮಲ್ ಥರನೇ ಮಾಧವಕೃಪಾ ಸ್ಕೂಲ್ಗೆ ಅಡ್ಮಿಷನ್ ಮಾಡಿತ್ತು LKG. ಒಂದು 3 ವರ್ಷ LKGಯಲ್ಲಿ ನಿನಗೆ ದೂಡಿದ್ದು. ಸೊ ಮಕ್ಳಿಗೆ ಸ್ವಲ್ಪ ಬೆರೆತರೆ ಸ್ವಲ್ಪ ಇದಾಗ್ಬೋದು ಅಂತ. ಆಮೇಲೆ UKGಗೂ ಪ್ರಮೋಷನ್ ಆಯಿತು. ಅಲ್ಲಿ 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಟೀಚರ್ಸು ಹೇಳಿದರು, ಇವಳಿಗೆ ಇಲ್ಲಿ ಸದ್ಯ ಆಗೋದಿಲ್ಲ, ನೀವು ಸ್ಪೆಷಲ್ ಸ್ಕೂಲ್ಗೆ ಹಾಕಬೇಕು ಅಂತ. ಆಗ ನಾವು ವಿಕಸನ ಅಂತ ಒಂದು ಸ್ಕೂಲು BEd ಕಾಲೇಜಿಗೆ ಅಟ್ಯಾಚ್ ಆಗಿತ್ತು. ಸೊ ವಿಶ್ವನಾಥ್ ಅಂತ ಇದ್ದರು ಪ್ರಿನ್ಸಿಪಾಲ್, ಅವರ ಮುತುವರ್ಜಿಯಲ್ಲಿ ಆ ಶಾಲೆಯನ್ನು ಕಾಲೇಜ್ ಆಫ್ ಎಜುಕೇಷನ್ ವತಿಯಿಂದ ಮತ್ತು ರೋಟ್ರಿ ಕ್ಲಬ್ ಉಡುಪಿ ಮಣಿಪಾಲ್ ಇದರ ವತಿಯಿಂದ ಅದನ್ನು ಸ್ಟಾರ್ಟ್ ಮಾಡಿದರು. ಅಲ್ಲಿಗೆ ನಮ್ಮ ಮಣಿಪಾಲಿಂದ ಒಂದು ವೆಹಿಕಲ್ ಹೋಗ್ತಾ ಇತ್ತು, ಉಡುಪಿ ಮತ್ತು ಮಣಿಪಾಲಿಂದ ಮಕ್ಕಳನ್ನು ಸಾಗಿಸ್ಲಿಕ್ಕೆ ಆ ವಿಕಸನ ಸ್ಕೂಲ್ಗೆ. ಸೊ ಅಲ್ಲಿ ನಾವು ಅವಳನ್ನು ಸೇರಿಸಿದ್ರು. ಸೊ ಮಹಾಬಲೇಶ್ವರ ಅಂತ ಪ್ರಿನ್ಸಿಪಾಲ್, BEd ಕಾಲೇಜ್ ಪ್ರಿನ್ಸಿಪಾಲ್, ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಈ ಮಕ್ಕಳಿಗೆ ಸ್ವಲ್ಪ ಗಾರ್ಡನ್ ಮಾಡಿಸೋದು, ಮತ್ತು ಒಂದಿಬ್ಬರು ಸ್ಪೆಷಲ್ ಎಜುಕೇಟರ್ ಕೂಡ ಇದ್ದರು. ಈಗ ಸುಮೇಧದಲ್ಲಿದ್ದಾರೆ ಟೀಚರ್. ನೋಡಿಕೊಂಡು ಅದರಲ್ಲಿ ಸ್ವಲ್ಪ ಇದಾಯಿತು. ಆಮೇಲೆ ಆ ಶಾಲೆ ಕ್ಲೋಸ್ ಆಯಿತು. ಆದಮೇಲೆ ನಾವು ಮಾನಸ ಸ್ಕೂಲ್ಗೆ ಅವಳನ್ನು ಹಾಕಿದ್ದು. ಅಷ್ಟೊತ್ತಿಗೆ ನಾನು ಎಣಿಸಿದೆ, ನಮ್ಮ ಮಿಸಸ್ಸಿಗೆ ಒಂದು ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಮಾಡಿಸೋಣ ಅಂತ. ಆಗ BEd ಕಾಲೇಜಿನಲ್ಲಿ ಆ ಕೋರ್ಸ್ ಇತ್ತು 1 ವರ್ಷದ್ದು. ಆ ಕೋರ್ಸನ್ನು ಮಾಡಿಸಿದೆ ನನ್ನ ಮಗಳಿಗೋಸ್ಕರ ಮಾಡಿಸಿ. ಆಮೇಲೆ ಅವರು 2007ರಿಂದ ಅಲ್ಲಿಗೆ ಕೆಲಸಕ್ಕೆ ಇದಾಯಿತು, ಮಾನಸದಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಇವಳು ಕೂಡ ಅಲ್ಲಿಗೆ, ಅರ್ಚನಾ ಕೂಡ ನಮ್ಮ ಮಗಳು ಕೂಡ ಹೋಗ್ತಾ ಇದ್ವಿ. ಹೋಗಿ ಆಯಿತು. ಅಲ್ಲಿ ಎಲ್ಲ ಆದಮೇಲೆ ಆಗ 2 ಬಸ್ ಹತ್ತಿ ಹೋಗ್ತಾ ಇದ್ದೆ ಅವಳು. ಇಲ್ಲಿಂದ ಉಡುಪಿಗೆ ಹೋಗೋದು, ಜೋಡಕಟ್ಟೆ ಹತ್ರ, ಜೋಡಕಟ್ಟೆಯಿಂದ ಕಟ್ಪಾಡಿಗೆ ಹೋಗಿ, ಕಟ್ಪಾಡಿಯಿಂದ ಪಾಂಬೂರಿಗೆ ಹೋಗ್ತಾ ಇದ್ಲು. ಮಕ್ಕಳೆಲ್ಲ ಇರ್ತಿದ್ರು, ಅವ್ರ ಜೊತೆಯಲ್ಲಿ ಹೋಗಿ ಬರ್ತಾ ಇದ್ಲು. ಅಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ಗೆ ಒಂದು ಗಮನ ಕೊಟ್ಟಿತ್ತು. ನಾನು ಪೇರೆಂಟ್ಸ್ ಅಸೋಸಿಯೇಷನ್ದು ಪ್ರೆಸಿಡೆಂಟ್ ಆಗಿದ್ದೆ. 2007-8ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಏನಾದರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಿ, ಸೊ ಸ್ಪೆಷಲ್ ಒಲಿಂಪಿಕ್ಸ್ ಒಟ್ಟಿಗೆ ಜಾಯಿನ್ ಆಗಿ ಒಂದು ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸು ಮತ್ತು ಸ್ಟೇಟ್ ಸ್ಪೋರ್ಟ್ಸು ನಾನು ಕಂಡಕ್ಟ್ ಮಾಡಿತ್ತು. ಅದರಲ್ಲಿ ನಮ್ಮ ಮಗಳು ಕೂಡ ಭಾಗವಹಿಸಿದ್ರು, ಬೇರೆ ಶಾಲೆಯ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿದರು. ಆಗ ಮಾನಸದಲ್ಲಿ 9 ಪ್ರೈಸನ್ನು ತಗೊಂಡಿದ್ರು ಮಕ್ಕಳು. 9 ಪ್ರೈಸಸ್ ಫ್ರಮ್ ಮಾನಸ. ಮತ್ತು ಉಡುಪಿಯಿಂದನೂ ಕೂಡ ಇದ್ರು, ಆಶಾ ನಿಲಯದಿಂದ. ಆಗ ಎಷ್ಟು 8-9 ಸ್ಕೂಲ್ ಇತ್ತು ಅಷ್ಟೇ, ಇಷ್ಟು ಸ್ಕೂಲ್ಗಳು ಇರಲಿಲ್ಲ. ಈಗ ಇರುವಷ್ಟು 16-17 ಉಂಟು ಅಂತ ಹೇಳ್ತಾರೆ. ಸೊ ಅವತ್ತು ಹಾಗೆ ಯೋಚನೆ ಮಾಡಿದ್ದು ಇವತ್ತು ಈ ಮಟ್ಟಕ್ಕೆ ಬರುವಾಗ 18 ವರ್ಷ ಆದಮೇಲೆ ಈ ಮಕ್ಕಳನ್ನು ಶಾಲೆಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ ಅಂತ ಒಂದು ರೂಲ್ಸು. ಮತ್ತು ಪೇರೆಂಟ್ಸ್ ಎಲ್ಲ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ನಾನು ಪೇರೆಂಟ್ಸ್ ಪ್ರೆಸಿಡೆಂಟ್ ಅಲ್ಲ, ಸೊ ಯಾರಾದರೂ ಒಂದು ವರ್ಷ ನಿಲ್ಲಿಕ್ಕೆ ಹೇಳಿ ಸರ್. ಐ ಥಾಟ್ ಒನ್ ಡೇ ನನಗೂ ಕೂಡ ಈ ಪ್ರಾಬ್ಲಮ್ ಬರ್ಬೋದು ಅಂತೇಳಿ ಏನಾದರೂ ಮಾಡಬೇಕು ಇದಕ್ಕೆ ಅಂತ ಹೇಳಿ 2007ರಲ್ಲಿ ಒಂದು ಅವಳ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿದೆ. ಟ್ರಸ್ಟ್ ಮಾಡಿ ನನ್ನ ಹೆಸರಿನಲ್ಲಿ 24 ಸೆಂಟ್ ಜಾಗ ಇತ್ತು ಶಿಟ್ಟಿಬೇಟಿನಲ್ಲಿ. 12 ಸೆಂಟ್ ಜಾಗವನ್ನು ಅರ್ಚನಾ ಟ್ರಸ್ಟ್ಗೆ ಇದಾಗಿ ಗಿಫ್ಟ್ ಮಾಡಿದೆ. ಗಿಫ್ಟ್ ಮಾಡಿ ಅಲ್ಲೇ ಒಂದು ಕಟ್ಟಬೇಕು ಅಂತೇಳಿ ಒಂದು ಬೋರ್ವೆಲ್ ಕೂಡ ತೆಗಿಸಿ ಆಯಿತು.
ಎಲ್ಲ ಆಯಿತು. ಹಾಗೆ ನೀನು ಮಾಡೋ ನಾನು ಮಾಹೆಯಲ್ಲಿ ಕೆಲಸ ಮಾಡ್ತಾಯಿದ್ದವನು. ಈ ಹೊರಗಡೆಯಲ್ಲಿ ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಅವರ ಸಪೋರ್ಟ್ ಕೂಡ ಬೇಕು, ನಮಗೆ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಹೇಳಿ ನಾನು ರಾಮದಾಸ್ ಪೈಗಳನ್ನು ಮೀಟ್ ಮಾಡಬೇಕು ಅಂತ ಅಂದಾಜಿನಲ್ಲಿದ್ದೆ. ಆ ಟೈಮ್ ಸರಿಯಾಗಿ ಅವರು ಒಂದು ದಿನ ನನಗೆ ಬರಬೇಕು ಅಂತ ಕಳಿಸಿದರು. ಅವರನ್ನು ಮೀಟ್ ಮಾಡಲಿಕ್ಕೆ ಕಳಿಸಿದರು, ಮೀಟ್ ಮಾಡಿ ಬಂದು ಅಂತ. ನಾನಲ್ಲಿ ಹೋದಾಗ ಇಟ್ ವಾಸ್ August 14th, 2008. ಸೊ ಅಲ್ಲಿ ಹೋಗಿ ಮಾತಾಡುವಾಗ ಅವ್ರು ಹೇಳಿದರು, ಒಂದೇ ದಿನ ಮುಂಚೆ ಡಾಕ್ಟರ್ ನಾಗೇಶ್ ಕುಮಾರ್ ರಾವ್ ಅಂತ, ನಮ್ಮ ಪ್ರೊಫೆಸರ್ ಇನ್ ಫೊರೆನ್ಸಿಕ್ ಮೆಡಿಸಿನ್, ಅವರು 1.5 lakh ರೂಪೀಸನ್ನು ಮಾಹೆಗೆ ರಾಮದಾಸ್ ಪೈಗಳಿಗೆ ಕೊಟ್ಟಿದ್ದರು. ಇದನ್ನು ಡಿಸೇಬಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡಬೇಕು ಅಂತ. ಡಾಕ್ಟರ್ ರಾಮದಾಸ್ ಪೈ ವಾಂಟ್ ಟು ನೋ ಫ್ರಮ್ ಮೀ ವಾಟ್ ಆ್ಯಕ್ಟಿವಿಟೀಸ್ ವಿ ಹ್ಯಾವ್ ಗಾಟ್ ಅಂತ ನನ್ನ ಹತ್ರ ಕೇಳಲಿಕ್ಕೆ ಅವರು ನನ್ನನ್ನು ಕರೆದದ್ದು. ಸೊ ಆಗ ಹೇಳಿದೆ, ಹೀಗೆ ವಿಕಸನ ಸ್ಕೂಲ್ ಅಂತ ನಡೀತಾ ಇತ್ತು ಸರ್, ಕಾಲೇಜ್ ಆಫ್ ಎಜುಕೇಷನಲ್ಲಿ, ಅದು ಕ್ಲೋಸ್ ಆಗಿದೆ. ಮತ್ತು ಅವರದ್ದು ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನ್ ಇತ್ತು NIMH ಹೈದರಾಬಾದಿಂದ, ಸೊ ಅದು ಕೂಡ ಕ್ಲೋಸ್ ಮಾಡಿದ್ದಾರೆ. ಈಗ ನಾನೊಂದು ನನ್ನ ಮಗಳ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದೇನೆ, ಅರ್ಚನಾ ಟ್ರಸ್ಟ್ ಅಂತ. ಈಗ ನಾನೊಂದು ಲ್ಯಾಂಡನ್ನು ಗಿಫ್ಟ್ ಮಾಡಿದ್ದೇನೆ, ಅಲ್ಲಿ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತ ಮಾಡಿದ್ದೇನೆ ಅಂತ ಹೇಳಿ ನಾನು ಪ್ಲ್ಯಾನ್ ಕೂಡ ರೆಡಿ ಇತ್ತು ನನ್ನ ಕೈಯಲ್ಲಿ, ಅವರ ಹತ್ರ ಕೊಟ್ಟೆ. ಅವರು ಹೀಗೆ ಪ್ಲ್ಯಾನ್ ಎಲ್ಲ ನೋಡ್ತಾ ಇದ್ದರು. ಇಫ್ ಯು ಕನ್ಸ್ಟ್ರಕ್ಟ್ ದೇರ್ ಆಫ್ಟರ್ ಯು ಹೂ ವಿಲ್ ಲುಕ್ ಆಫ್ಟರ್, ನೀವೊಂದು ಕೆಲಸ ಮಾಡಿ ಜೈವಿಟ್ಟು, ನೀವು ನಮ್ಮ ಕ್ಯಾಂಪಸ್ನಲ್ಲೇ ಒಂದು ಜಾಗ ನೋಡಿ. ಮತ್ತು ಆನ್ ದಟ್ ಡೇ ಇಟ್ ವಾಸ್ 60 lakhs ಪ್ರಾಜೆಕ್ಟ್. He told me, you raise 30 lakhs, we will put the remaining amount for the infrastructure. ಇನ್ಫ್ರಾಸ್ಟ್ರಕ್ಚರ್ಗೆ ನಾವು 50% ಅನ್ನು ನಾವು ಕೊಡ್ತೇವೆ. ಡೇ ಟು ಡೇ ಎಕ್ಸ್ಪೆನ್ಸು ಇದೆಲ್ಲ ಸ್ಯಾಲ್ರಿ ಇಲ್ಲ ಎಲ್ಲವೂ ಕೂಡ ನಮ್ಮ ಟ್ರಸ್ಟಿಂದ ಪೇರೆಂಟ್ಸಿಂದ ಕಲೆಕ್ಟ್ ಮಾಡೋದನ್ನ ಮುಖಾಂತರ ಮಾಡ್ತೇವೆ. ಮತ್ತು ಅದಕ್ಕೊಂದು ಗವರ್ನಿಂಗ್ ಕೌನ್ಸಿಲ್ ಅಂತ ಮಾಡಿದರು. 6 ಜನ ಯೂನಿವರ್ಸಿಟಿಯಿಂದ, 6 ಜನ ಅರ್ಚನಾ ಟ್ರಸ್ಟಿಂದ ಮೆಂಬರ್ಸ್. ಸೊ ಒನ್ಸ್ ಇನ್ 6 months ವಿ ಮೀಟ್ ಆ್ಯಂಡ್ ಡಿಸ್ಕಸ್ ಅಬೌಟ್ ದಿ ಆ್ಯಕ್ಟಿವಿಟೀಸ್ ಅಂಡ್ ಆಲ್. ಸೊ ಹೀಗಾಗಿ ಆಗ ಅವರು 2008 ಆಗಸ್ಟ್ 14ನೇ ತಾರೀಕು ಹೇಳಿದ್ದು, ಅಕ್ಟೋಬರ್ 5ಕ್ಕೆ ಇದಕ್ಕೆ ಭೂಮಿ ಪೂಜೆ ಮಾಡಿದ್ದು. ಈ ಜಾಗವನ್ನು ಕಂಡುಹುಡುಕಿ ಲೈಸೆನ್ಸ್ಗೆಲ್ಲ ಅಪ್ಲೈ ಮಾಡಿ. ಆಗ ಸದಾನಂದ ಗೌಡರು MP, ಅವರ ಮಗ ಆಕ್ಸಿಡೆಂಟ್ ಆಗಿ ಇಲ್ಲಿ ನ್ಯೂರೋ ಸರ್ಜರಿ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆದು ಸದಾನಂದ ಗೌಡರು ಮತ್ತು ಡಾಕ್ಟರ್ ರಾಮದಾಸ್ ಪೈಗಳು ಬೇರೆ ಎಲ್ಲ ಸೇರಿ ಇದಕ್ಕೆ ಭೂಮಿ ಪೂಜೆ ಮಾಡಿದರು. ಸೊ 2008 ಅಕ್ಟೋಬರ್ 5. ಆಮೇಲೆ ಪ್ರತಿ ತಿಂಗಳು ನಾನು ಇದ್ರ ಪ್ರೋಗ್ರೆಸ್ ನೋಡ್ತಾ ಇದ್ದೆ. ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಜೂನ್ 15ಕ್ಕೆ ಇದನ್ನು ಇನಾಗ್ರೇಟ್ ಮಾಡೋದು ಅಂತ ಆಯಿತು. ಅಷ್ಟೊತ್ತಿಗೆ ಇದು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಆಗಿತ್ತು. ಹಾಗೆ ನಾವು ನಂದು ಒಂದು ರೌಂಡ್ ಮಾಡಿದೆ. ಅವರು 30 lakhs ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮಕ್ಕಳು, ನನ್ನ ರಿಲೇಟಿವ್ಸ್ ಅವ್ರ ಹತ್ರ ಎಲ್ಲ ಹೋದೆ. ಐ ಕುಡ್ ಕಲೆಕ್ಟ್ ಅಬೌಟ್ 20 lakhs. ಸೊ ದಟ್ ಸಪೋರ್ಟ್ ಎಲ್ಲ ಸಿಕ್ಕಿತು. ಆಮೇಲೆ ಇಲ್ಲಿವ್ರನ್ನೂ ಎಲ್ಲ ಕಾಂಟ್ಯಾಕ್ಟ್ ಮಾಡಿತ್ತು, ಏನು ರೀತಿ ಹೆಲ್ಪ್ ಮಾಡ್ಬೋದು ಅಂತ. ಸೊ ನಮ್ಮ ರೋಟ್ರಿಯವ್ರು ಇರ್ಬೋದು, ಜಿ ಶಂಕರ್ ಇರ್ಬೋದು, ದೆನ್ ಕೆಲವು ಪೇರೆಂಟ್ಸ್ ಕೂಡ. ಒಂದು ಪೇರೆಂಟ್ ಕೂಡ ಅವರ ಮಗಳು, ಅವರ ರಿಲೇಟಿವ್ ಒಬ್ಬಳು ಸ್ಪೆಷಲ್ ಚೈಲ್ಡ್ ಇದ್ದು, ನಾವೊಂದು 5 lakhs ರೂಪೀಸ್ ಕೊಡ್ತೀವಿ ಅಂತ ಹೇಳಿದರು. 5 lakhs ಕೊಟ್ಟರು. ಆಮೇಲೆ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಸೊ ಅದನ್ನು ನಾವು ರಿಟರ್ನ್ ಮಾಡಿಬಿಡ್ತು 5 ಲಕ್ಷವನ್ನು, ಇದು ಬೇಡ ಅಂತ. ಸೊ ಇಷ್ಟು ಮಟ್ಟಿಗೆ ಬಂತು. ಆಮೇಲೆ ಫಸ್ಟು ನಾವು ಸ್ಟಾರ್ಟ್ ಆಗುವಾಗ 4,000 ರೂಪಾಯಿ ತಿಂಗಳಿಗೆ ಪೇರೆಂಟ್ಸಿಂದ ಕಲೆಕ್ಟ್ ಮಾಡ್ತಾಯಿತ್ತು. ಈಗ ಅದು ಮಿನಿಮಮ್ 15 ಅಂತ ಮಾಡಿದ್ದೇವೆ. ಬಟ್ ಅದರಲ್ಲಿ ಕೂಡ ಕೆಲವು ಮಕ್ಕಳಿಗೆ ಪೇರೆಂಟ್ಸ್ಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರ ಲೆವೆಲ್ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಕೊಡಲಿಕ್ಕೆ ಸಾಧ್ಯ ಇದ್ದರೆ ಅವರಿಂದ ಜಾಸ್ತಿ ತಗೊಳ್ತೇವೆ, ಟು ಮ್ಯಾನೇಜ್ ದಿಸ್ ಥಿಂಗ್. ಸೊ ಅರ್ಚನಾ ಟ್ರಸ್ಟ್ ಅಕೌಂಟ್, ಇಬ್ಬರು ಟ್ರಸ್ಟೀಸು ಇದಕ್ಕೆ ಜಾಯಿಂಟ್ ಸಿಗ್ನೇಚರೀಸ್. ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದೇವೆ. ಆಯಿತು, ಹೀಗೆ ನಡೀತಾ ಇದೆ. ಸೊ ಅವತ್ತು 3 ಜನದಿಂದ ಸ್ಟಾರ್ಟ್ ಆದದ್ದು ಇವತ್ತು 46 ಜನ, 16 ಹೆಣ್ಮಕ್ಳು, 30 ಗಂಡು ಮಕ್ಕಳು, ಮತ್ತು ಒಂದು 5 ಜನ ಡೇ ಕೇರ್ ಮಕ್ಕಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ, ನಡೀತಾ ಇದೆ. 4 ಜನ ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ, 8 ಜನ ಕೇರ್ ಟೇಕರ್ಸ್ ಇದ್ದಾರೆ. ಮತ್ತು ಇದು ರೆಸಿಡೆನ್ಷಿಯಲ್ ಆದ್ದರಿಂದ ಡೇ ಮತ್ತು ನೈಟ್ ಇರ್ತಾರೆ. ಮತ್ತು ಹಾಸ್ಪಿಟ್ಲಿಂದ ಟೈಮ್ ಟು ಟೈಮ್, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಮೆಡಿಸಿನ್ ಕೊಡಲಿಕ್ಕೆ ನರ್ಸಸ್ಸನ್ನು ಡೆಪ್ಯೂಟ್ ಮಾಡ್ತಾರೆ. ಪ್ರತಿ ವಾರ ಸೈಕ್ಯಾಟ್ರಿ ಡಾಕ್ಟ್ರು ಬುಧವಾರದ ದಿನ ಇಲ್ಲಿಗೆ ಬಂದು ಮಕ್ಕಳನ್ನೆಲ್ಲ ಚೆಕ್ ಮಾಡ್ತಾರೆ. ಯಾರಿಗೆ ಸ್ವಲ್ಪ ವೇರಿಯೇಷನ್ ಇದೆ ಅದನ್ನು ಅವ್ರಿಗೆ ಸ್ಪೆಷಲಾಗಿ ತೋರಿಸಿ, ಮತ್ತು ತಿಂಗಳಿಗೊಂದ್ಸರಿ ಕಮ್ಯುನಿಟಿ ಮೆಡಿಸಿನ್ ಅವ್ರು ಬಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ. ಮತ್ತು ಒನ್ಸ್ ಇನ್ 3 months ವಿ ಹ್ಯಾವ್ ಎ ಡೆಂಟಲ್ ಕ್ಯಾಂಪ್. ಮೊಬೈಲ್ ವ್ಯಾನ್ ಬರ್ತದೆ. ಸೊ ಹೆಚ್ಚಿಗೆ ಟ್ರೀಟ್ಮೆಂಟಿಗೆ ನಮ್ಮ ಅಲ್ಲಿಗೆ ಕರ್ಕೊಂಡೋಗಿ ಅವರನ್ನು ತೋರಿಸ್ತೇವೆ.
ಮತ್ತು ಈ ಮಕ್ಕಳಿಗೆ ಒಂದು ಮೆಡಿಕೇರ್ ಫೆಸಿಲಿಟಿ ಕೂಡ ಮಾಡಿದ್ದೇವೆ. 2 bedded ವಾರ್ಡ್, ದೇ ಆರ್ ಅಡ್ಮಿಟೆಡ್ ಇನ್ ದಿ ಹಾಸ್ಪಿಟಲ್, ಬಟ್ ದಿ ಪೇರೆಂಟ್ಸ್ ಹ್ಯಾವ್ ಟು ಅಪಾಯಿಂಟ್ ಒನ್ ಹೋಮ್ ನರ್ಸ್ ಟು ಲುಕ್ ಆಫ್ಟರ್ ದೆಮ್. ಸೊ ಏನು ಚಾರ್ಜ್ ಮಾಡಬೇಕು ಅದನ್ನು ಮಾಡಬೇಕು. ಮತ್ತು ಒಂದು 75,000 ಮೆಡಿಕೇರ್ದು ವ್ಯಾಲ್ಯೂ ಅದರದ್ದು. ಸೊ ಅದರಲ್ಲಿ ಏನಾದರೂ 30,000 ರೂಪಾಯಿ ಬಿಲ್ ಆದರೆ ಅವರು ಒಂದು 1,800 ರೂಪಾಯಿ 2,000 ರೂಪಾಯಿನ ಕಟ್ಟಲಿಕ್ಕೆ ಬರ್ತದೆ. ಅದನ್ನು ಪೇರೆಂಟ್ ಹ್ಯಾಸ್ ಟು ಬೇರೆ. ಸೊ ಫಾರ್ ಇಟ್ ಈಸ್ ರನ್ನಿಂಗ್. ಮತ್ತು ವಿತ್ ದಿ ಸಪೋರ್ಟ್ ಆಫ್ Manipal Academy for Education and the blessings of Dr. Pai and the whole family, ಮೇಡಮ್ ಪೈ ಇರ್ಬೋದು, ದೆನ್ ನಮ್ಮ ರಂಜನ್ ಪೈಗಳಿರ್ಬೋದು, ಬಲ್ಲಾಳ್ ಇರ್ಬೋದು, ಬಂದಂಥ ಎಲ್ಲ ವೈಸ್ ಚಾನ್ಸಲರ್ಸ್, ಈಗಿನ ವೈಸ್ ಚಾನ್ಸಲರ್ ಲೆಫ್ಟಿನೆಂಟ್ ಜನರಲ್ ಎಮ್ ಡಿ ವೆಂಕಟೇಶ್ ಕೂಡ ಸೇರಿ, ಮತ್ತು ಜಿ ಶಂಕರ್ ಅವರು ಕೂಡ ಒಂದು ಇದಕ್ಕೆ 2 ಲಕ್ಷವನ್ನು ಕೊಟ್ಟಿದ್ದು. ಫಸ್ಟ್ 50,000 4 ಸರಿ ಅವರು ಪೇಮೆಂಟ್ ಮಾಡಿದರು ಬಿಲ್ಡಿಂಗ್ ಆಗುವ. ಸೊ ಅವರಿಗೆ ಕೂಡ ಚಿರಋಣಿಯಾಗಿದ್ದೇವೆ. ಎಲ್ಲ ಇದು ಬೆಳೆದಿದ್ದರೆ ಎಲ್ಲರ ಸಹಕಾರದಿಂದ ಇದು ಬೆಳೆದಿದೆ ಅಂತ ನಾನು ಎಣಿಸ್ತೇನೆ. ಮತ್ತು ಇದರಲ್ಲಿ ನಮ್ಮ ಮಿಸ್ಸೆಸ್ ಈ ಅರ್ಚನನ ಬೆಳವಣಿಗೆಯಲ್ಲಿ ಅರ್ಚನನ ತಾಯಿಯ ಪಾತ್ರ ಕೂಡ ತುಂಬ. ಅವಳಿಗೆ ಅಲ್ಲಿ ನಾವು ಸ್ವಾಮಿ ವಿವೇಕಾನಂದ ಕೇಂದ್ರದಲ್ಲಿ 48 ದಿನ ಯೋಗ ಮಾಡಬೇಕು ಅಂತ ಹೇಳಿದರು. ಸೊ ಆಗ ಅವ್ರ ಮನೆ ಬೆಂಗಳೂರಿನಲ್ಲಿ, ಅವ್ರು ಬೆಂಗಳೂರಿನಲ್ಲೇ ಇದ್ದು 48 ದಿನ ಅವಳನ್ನ ದಿನ ಕರ್ಕೊಂಡೋಗಿ ಬಂದು ಮಾಡಿ, ಇವು ಕೂಡ ಸ್ವಲ್ಪ ಬೇಸಿಕ್ ಇದನ್ನು ಯೋಗವನ್ನು ಅರ್ಚನಾ ಮಾಡ್ತಾಳೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಇಷ್ಟು ಇದು ನಾವು ಇಲ್ಲಿ ಹೇಗೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆದಷ್ಟು ಈ ಫುಡ್ ಬಗ್ಗೆ ಭಾರಿ ಇದಿರ್ತದೆ. ಅದಕ್ಕೋಸ್ಕರ ಹೈಜೀನ್ ಫುಡ್ ತರಿಸ್ಬೇಕು ಅಂಥೇಳಿ ಈಗ ಹಾಸ್ಪಿಟ್ಲಲ್ಲಿ ಸ್ಪೆಷಲ್ ವಾರ್ಡ್ಗೆ ಏನು ಫುಡ್ ಕೊಡ್ತಾರೆ ಅವ್ರ ಹತ್ರನೇ ಈ ಫುಡ್ಡನ್ನು ಟೈಮ್ ಟು ಟೈಮ್ ಬೆಳಗ್ಗೆ 7:30 ತಿಂಡಿ ಬರ್ತದೆ. ಬಂದು ಆಮೇಲೆ ಬೆಳಗ್ಗೆ ಒಂದು 5:15ಗೆ 5:45ಕ್ಕೆ ಒಂದು ಕಷಾಯ ಮತ್ತು ಟೀ ಮಾಡ್ತೇವೆ. ಕಷಾಯ ಸ್ಟಾರ್ಟ್ ಆದದ್ದು ಕೋವಿಡ್ಡಿಂದ, ಆ ಟೈಮ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗಲೂ ಕೂಡ ಮಕ್ಕಳಿಗೆ ಅದನ್ನು ಕೊಡ್ತೇವೆ. 5:45ಕ್ಕೆ ಎದ್ದು ರೆಡಿ ಇರ್ತಾರೆ. ಮತ್ತು ಈ ಒಂದು ನೋಡ್ಕೊಳ್ಳಿಕ್ಕೆಲ್ಲವೇ ಒಬ್ಬರು ವಾರ್ಡನ್ನು ಮತ್ತು ಡೆಪ್ಯೂಟಿ ವಾರ್ಡನ್ ಇದ್ದಾರೆ. ಡೆಪ್ಯೂಟಿ ವಾರ್ಡನ್ನು ಮತ್ತು ವಾರ್ಡನ್ನು ಬೆಳಗ್ಗೆ 8 ಗಂಟೆಗೆ ಬಂದು 4:15 ತನಕ ಇರ್ತಾರೆ. 4:15 ನಂತರ ಡೆಪ್ಯೂಟಿ ವಾರ್ಡನ್ ಬರ್ತಾರೆ. ಅವರು 9 ಗಂಟೆ ತನಕ ಇರ್ತಾರೆ. ಇವರು ಹತ್ತಿರದಲ್ಲೇ ಮನೆ. ಬೆಳಗ್ಗೆ ಪುನಃ 6 ಗಂಟೆಗೆ ಬರ್ತಾರೆ. ನೆಕ್ಸ್ಟ್ ವಾರ್ಡನ್ ಬರೋ ತನಕ ಇರ್ತಾರೆ. ಏನಾರು ಇದ್ದರೆ ಅವ್ರು ತಿಳಿಸಿ ಅವ್ರು ಕಮ್ಯುನಿಕೇಷನ್ ಆಗ್ತದೆ. ಅದನ್ನು ಡೈಲಿ ನೈಟ್ ರಿಪೋರ್ಟ್ ಕೂಡ ಎಲ್ಲ ಬರೀಬೇಕು. ಬರೆದು ಮಾಸ್ಟರ್ಗಳಿಗೆ ತಿಳಿಸ್ತಾರೆ, ಈ ರೀತಿ ಮಗುಗೆ ಇದಾಗಿತ್ತು, ಹೀಗೆ ಡಾಕ್ಟ್ರ್ ಬಂದಿದ್ದರು. ಎಮರ್ಜೆನ್ಸಿ ಆದರೆ ನಾವು ಸೈಕ್ಯಾಟ್ರಿ ಡಾಕ್ಟರ್ನ ಕರಿತೇವೆ. ಇಲ್ಲೇ ಹೊಂಬೆಳಕು ಅಂತ ಇದೆ, ಆ ಡಾಕ್ಟ್ರ್ ಬಂದು ಪ್ರತಿ ವೆಡ್ನೆಸ್ಡೇ ಅವರು ಬರ್ತಾರೆ. ಗ್ರೂಪು ಶರ್ಮಾ ಮತ್ತು ಅವರ 3-4 ಜನ PGs ಎಲ್ಲ ಬರ್ತಾರೆ. ಅವರಿಗೆ ತಿಳಿಸ್ತೇವೆ. ಏನಾದರೂ ನಮಗೆ ಟಾಲ್ರೇಟ್ ಮಾಡಲಿಕ್ಕೆ ತುಂಬ ವೈಲೆಂಟ್ ಆದರೆ ಆಗ ಒಂದು ಇಂಜೆಕ್ಷನ್ ಕೊಡೋದು ಏನಾದರೂ ಹೇಳ್ತಾರೆ. ಮತ್ತು ಅವರ ಗೈಡೆನ್ಸ್ ಪ್ರಕಾರನೇ ಒಂದು ಟೈಮ್ ಔಟ್ ಅಂತ ಒಂದು ಕ್ಯಾಬಿನ್ ಕೂಡ ಮಾಡಿದ್ದೇವೆ. ಸೊ ಅದರಲ್ಲಿ ಯಾರಾದರೂ ಜಾಸ್ತಿ ಗಲಾಟೆ ಮಾಡಿದರೆ ಆ ಮಗುವನ್ನು ಅಲ್ಲಿಗೆ ಹಾಕಿ ಒಂದು ಅರ್ಧ ಗಂಟೆ 3/4 ಗಂಟೆ ಮಾಡಿದರೆ ಸ್ವಲ್ಪ ಕೂಲ್ ಆಗ್ತಾರೆ. ಸೊ ಆಮೇಲೆ ಅವರನ್ನು ಹೊರಗಡೆ ಕರ್ಕೊಂಡು ಬರ್ತೇವೆ. ಇಟ್ಸ್ ಎ ಚಾಲೆಂಜ್. ನಾವು ಏಜ್ ಲಿಮಿಟ್ ಇಟ್ಟಿಲ್ಲ ಆಸರೆಯಲ್ಲಿ. ಈಗ ಬೇರೆ ಶಾಲೆ ಅಂದರೆ 18 ವರ್ಷನೋ 25 ವರ್ಷನೋ ಹೇಳ್ತಾರೆ, ನಾವು ಅದನ್ನು ಇಟ್ಟಿಲ್ಲ. ಇಲ್ಲಿ ನಮ್ಮಲ್ಲಿ ಎಷ್ಟು 12 ವರ್ಷದಿಂದ 73 ವರ್ಷದವರೆಗೂ ಇದ್ದಾರೆ. 73 ವರ್ಷದವರೊಬ್ಬರು ಡಾಕ್ಟರ್ MA ಅಯ್ಯಂಗಾರ್ ಅಂತ ಫಾರ್ಮಸಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರ ಸಿಸ್ಟರ್ ಅವರು ಅಯ್ಯಂಗಾರ್ ಅವರು ತೀರಿ ಹೋದ್ಮೇಲೆ ಅವರ ಹೆಂಡತಿ ಅವರ ನಾದಿನಿಯನ್ನು ಇಲ್ಲಿ ಹಾಕಿದ್ದಾರೆ. ಸೊ ನಾವು ಮುಂಚೆ ಸ್ಟಾರ್ಟ್ ಮಾಡಿದಾಗ ಲೈಫ್ ಟೈಮ್ ಮಾಡಬೇಕು ಅಂತ ಇತ್ತು. ಈಗಿನ ಇದ್ರ ಪ್ರಕಾರ ಲೈಫ್ ಟೈಮ್ಗೆ ಹೋಗೋದು ಬೇಡ ಅಂತ, ಪ್ರೈಸ್ ಎಸ್ಕಲೇಷನ್ನು ಅದೆಲ್ಲ ಇರ್ತದೆ. ಸೊ ವೆದರ್ ಟೇಕ್ ಇಟ್ ಫಾರ್ 5 years ಆರ್ 10 years ಅಂತ. ಫರ್ದರ್ ಅವರು ದೇ ಹ್ಯಾವ್ ಟು ರಿನ್ಯೂ ಇಟ್. ವಿಲ್ ನಾಟ್ ಟೇಕ್ ಫಾರ್ ಎ ಲೈಫ್ ಟೈಮ್. ಆ ಕೆಟಗರಿಯಲ್ಲಿ ನಮ್ಮ ಮಗಳು ಇಲ್ಲಿದ್ದಾಳೆ. ಸೊ ಮತ್ತು ಆ ಚಾಯಮ್ಮ ಅಂತ ಅಯ್ಯಂಗಾರ್ ಅವರ ಸಿಸ್ಟರ್ ಇದ್ದಾರೆ. ಮತ್ತು ಹೀಗೆ 16 ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳನ್ನು ಗ್ರೌಂಡ್ ಫ್ಲೋರ್ ಇಟ್ಟಿದ್ದೇವೆ. ಫಸ್ಟ್ ಫ್ಲೋರ್ನಲ್ಲಿ ಬಾಯ್ಸ್, ಸೆಕೆಂಡ್ ಫ್ಲೋರೆಲ್ಲ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಮತ್ತು ಎಕ್ಸ್ಟೆನ್ಷನ್ ಕೂಡ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್. ವಿ ಹ್ಯಾವ್ ಎ ಸ್ಮಾಲ್ ಪ್ಲೇ ಗ್ರೌಂಡ್ ಮತ್ತು ವಿ ಹ್ಯಾವ್ ಎನ್ ಆ್ಯಂಫಿ ಥಿಯೇಟರ್. ಎನಿ ಕಲ್ಚರಲ್ ಪ್ರೋಗ್ರಾಮ್ ವಿ ಕಂಡಕ್ಟ್ ಹಿಯರ್ ಆ್ಯಂಡ್ ಆಲ್ ಬರ್ತ್ಡೇಸ್ ಆರ್ ಸೆಲಿಬ್ರೇಟೆಡ್ ಬೈ ಅಸ್ ಈವನ್ ಇಫ್ ದಿ ಪೇರೆಂಟ್ ಡಸಂಟ್ ರೆಸ್ಪಾಂಡ್. ಸೊ ಕೆಲವು ಸರಿ ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಮಗನ ಬರ್ತ್ಡೇ ಇದೆ, ಒಂದು ಸ್ಪೆಷಲ್ ಊಟ ಕೊಡಿ ಅಥವಾ ಒಂದು ಪಾಯಸ ಕೊಡಿ, ಸ್ವೀಟ್ ಕೊಡಿ ಅಂತೆಲ್ಲ ಹೇಳ್ತಾರೆ. ಅವ್ರು ಹೇಳಿದ ಪ್ರಕಾರ ಅದು ಮಾಡಿ ಆ ಬಿಲ್ಲನ್ನು ಅವ್ರಿಗೆ ಕಳಿಸ್ತೇವೆ. ಅವ್ರು ನಮಗೆ ವಾಪಸ್
ಪೇಮೆಂಟ್ ಮಾಡ್ತಾರೆ. ಇಲ್ಲೇ ಬರ್ತ್ಡೇಯನ್ನು ಮಾಡ್ತೇವೆ ಮಕ್ಕಳಿಗೆ. ಎಷ್ಟು ಇಂತಹ ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಅವರು ಹೀಗೆ ಒಂದು ಸ್ಪೆಷಲ್ ಸ್ಕೂಲ್ಸ್ಗಳಿಗೆ ಸಹಾಯ ಮಾಡ್ತಾರೆ. ಡೈರೆಕ್ಟ್ಲಿ ಆಗಿ ಇಂತಹ ಸ್ಪೆಷಲ್ ಮಕ್ಕಳಿಗೆ ಅದೊಂದು ಒಂದು ಟರ್ನ್ ಆಗ್ತದೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲೂ ತಪ್ಪಲ್ಲ ಅಂತ ಎಣಿಸ್ತಾರೆ. ಇನ್ನೊಂದು ನಿಮ್ಮಲ್ಲಿ ಕೇಳಲಿಕ್ಕಿರುವಂಥ ಪ್ರಶ್ನೆ ಸರ್, ಈಗ ಒಂದು ಆ್ಯಸ್ ಎ ಪೇರೆಂಟ್ ಆಗಿ ನಿಮಗೆ ಒಂದು ಆ್ಯಸ್ ಎ ಪೇರೆಂಟ್ ಆಗಿ ಈಗ ಸ್ಪೆಷಲ್ ಪೇರೆಂಟ್ ಆಗಿ ಕೇಳಲಿಕ್ಕಿರುವಂಥದ್ದು, ನೀವು ಹೇಳಿದ್ರಿ ಆವಾಗ ಅರ್ಚನನ ಜರ್ನಿಯನ್ನು ನೀವು ಹೇಳಿದ್ರಿ. ಸೊ ನೀವು ಈಗ ಹಲವಾರು ನಮ್ಮ ವೀಕ್ಷಕರು ಇದ್ದಾರೆ, ಹಲವಾರು ಪೇರೆಂಟ್ಸ್ಗಳು, ಸ್ಪೆಷಲ್ ಪೇರೆಂಟ್ಸ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಆ್ಯಸ್ ಎ ಪೇರೆಂಟ್ ಆಗಿ ಇನ್ನೊಂದು ಪೇರೆಂಟಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು ಮೇಯ್ನ್ ಪೇರೆಂಟ್ಸ್ಗಳು ತಿಳ್ಕೊಳ್ಬೇಕು, ಮನೆಯಲ್ಲಿ 2 ಮಗು ಇದ್ದು ಒಂದು ಸ್ಪೆಷಲ್ ಚೈಲ್ಡ್ ಆಗಿ ಇನ್ನೊಂದು ನಾರ್ಮಲ್ ಚೈಲ್ಡ್ ಇದ್ದರೆ, ನಾರ್ಮಲ್ ಚೈಲ್ಡ್ಗಿಂತ ಒಂದು ಹೆಚ್ಚು ಪರ್ಸೆಂಟೇಜ್ ಇಂಟ್ರೆಸ್ಟನ್ನು ಈ ಡಿಸೇಬಲ್ ಮಗು ಮೇಲೆ ತೋರಿಸ್ಬೇಕು, ಪ್ರೋತ್ಸಾಹ ಕೊಡಬೇಕು, ಪ್ರೀತಿ ಮಾಡಬೇಕು. ಕರೆಕ್ಟ್. ಮತ್ತು ಯಾವುದೇ ಸಂದರ್ಭದಲ್ಲಿ ಅವರನ್ನು ಎಕ್ಸ್ಪೋಸ್ ಮಾಡಬೇಕು. ನೀವು ಸೋಷಿಯಲ್ ಸ್ಟಿಗ್ಮ್ಯಾಟ್, ನನಗೊಂದು ಈ ಥರ ಮಗು ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಬಿಡುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟ್. ಬೋಲ್ಡಾಗಿ ಹೇಳಬೇಕು. ನಾನು ಮದುವೆ ಮನೆಗೆಲ್ಲ ಕರ್ಕೊಂಡೋದ್ರೆ ನನ್ನ ಮಗಳನ್ನು ಕರ್ಕೊಂಡೋಗಿ ತೋರಿಸ್ತೇನೆ, ಈ ಥರ ಮಗು ಇದ್ದರೆ ಮನೆಯಲ್ಲಿ ಕೂರಿಸ್ಬೇಡಿ, ಅವ್ರನ್ನ ಆದಷ್ಟು ಎಕ್ಸ್ಪೋಸ್ ಮಾಡಿ. ನಾನು ಜೇಸಿಸ್ನಲ್ಲಿದ್ದೆ, ರೋಟ್ರಿಯಲ್ಲಿದ್ದೆ, ಲಯನ್ಸ್ನಲ್ಲಿದ್ದೆ, ಜೇಂಟ್ಸ್ನಲ್ಲಿದ್ದೆ, ಎಲ್ಲ ಫಂಕ್ಷನ್ಗಳಲ್ಲಿ ಅವಳನ್ನು ಕರ್ಕೊಂಡೋಗಿ ತೋರಿಸಿದೆ. ಅಷ್ಟು ಎಕ್ಸ್ಪೋಸ್ ಮಾಡಿದಷ್ಟು ಅವರಿಗೆ ಕಾನ್ಫಿಡೆನ್ಸ್ ಬರ್ತದೆ, ಮತ್ತು ಸಮಾಜಕ್ಕೆ ಕೂಡ ಒಂದು ಮೆಸೇಜ್ ಹೋಗ್ತದೆ. ಈ ಥರ ಮಕ್ಕಳನ್ನು ನಾವು ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಎಷ್ಟೋ ಟೈಮ್ನಲ್ಲಿ ನೋಡ್ತೇವೆ, ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅಂದರೆ ಅವರನ್ನು ರೂಮ್ಗೆ ಹಾಕಿಬಿಡು, ಅದು ಬಾಗಿಲು ಬಡಿತಾ ಇರುತ್ತೆ. ಇವ್ರಿಗೆ ಹೇಳ್ಕೊಳ್ಳಿಕ್ಕೆ ಇದು ಅವ್ರ ಇವು ಬಂದವರು ಕೂಡ ಕೇಳೋಕ್ಕೆ ಹೋಗೋದಿಲ್ಲ. ಕರೆಕ್ಟ್. ಅವ್ರಿಗೇನು ಮುಜುಗರ ಆಗ್ತದೋ ಅಂತ ಗೊತ್ತಿರುತ್ತೆ ಅವ್ರಿಗೆ. ಸೊ ಆದ್ದರಿಂದ ಪೇರೆಂಟ್ಸೇ ಮೇನ್ ರೀಸನ್. ಇಫ್ ಅಟ್ ಆಲ್ ಸ್ಪೆಷಲ್ ಚೈಲ್ಡ್ ಹ್ಯಾಸ್ ಟು ಕಮ್ ಫಾರ್ವರ್ಡ್, ಪೇರೆಂಟ್ಸ್ ಹ್ಯಾಸ್ ಟು ಟೇಕ್ ಸ್ಪೆಷಲ್ ಇಂಟ್ರೆಸ್ಟ್ ಎಂದರೆ. ಈಗ ನಮ್ಮ ಮಗಳನ್ನು ಹೇಳ್ತಾ ಇದ್ದೆ ನೋಡಿ, ಈಗ ಭರತನಾಟ್ಯದಲ್ಲಿ ಅವಳು ಭರತನಾಟ್ಯ ಕಲಿತಿದ್ದಾಳೆ, ಆಸ್ಟ್ರಿಯಾಕ್ಕೆ ಹೋಗಿದ್ಲು, ವಿಯನ್ನಾದಲ್ಲಿ. ಇಂಡಿಯಾಕ್ಕೆ 5th ಪ್ಲೇಸನ್ನು ಸ್ಪೆಷಲ್ ಕ್ಯಾಟಗರಿಯಲ್ಲಿ ತಂದರು. ಅದೊಂದು ದೊಡ್ಡ ಹೆಮ್ಮೆ ನಮಗೆ. ಈ ರೀತಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದಾಗ ಈ ಮಕ್ಕಳನ್ನು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ಒಂದು ಇಷ್ಟೆಲ್ಲ ಆಸಕ್ತಿ ತಗೊಂಡು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಆಸೆಗಳು ಈಡೇರಲಿ. ಮತ್ತು ಆರ್ಟಿಸಮ್ ಮಾತ್ರ ಕಾನ್ಸಂಟ್ರೇಟ್ ಮಾಡದೆ ಬೇರೆ ಇದಕ್ಕೂ ಕೂಡ, ಡಿಸೇಬಿಲಿಟಿ ಕೂಡ ಒಂದು ಮುತುವರ್ಜಿ ವಹಿಸಿದರೆ ಒಳ್ಳೆಯದು. ನಿಮ್ಮ ವಿರೂಪಾಕ್ಷ ದೇವರ ಮನೆ ಇದ್ದಾರೆ ಈ ಸರಿ ಪ್ರೆಸಿಡೆಂಟ್ ಆಗಿ, ಅವರು ಕೂಡ ಇದರಲ್ಲಿ ತುಂಬ ಆಸಕ್ತಿ. ಅವರು ಒಂದ್ಸರಿ ಹೇಳಿದರು, ಅರ್ಚನನ್ನು ಕೆಲವು ವಿಷಯಗಳನ್ನೆಲ್ಲ ಹೇಳಿ ಸರ್, ನಾವೊಂದು ಪುಸ್ತಕ ಮಾಡಬೇಕು ಅಂತ ಇದ್ದೇನೆ ಅಂತ. ಅವ್ರೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಈಗ ರಿಕ್ವೆಸ್ಟ್ ಮಾಡ್ತೇನೆ, ಒಂದು ಬುಕ್ಕು ಮತ್ತು ಒಂದು ಫಿಲ್ಮ್ ಕೂಡ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಅದರಲ್ಲಿ ಕೂಡ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ, ನಿಮ್ಮ ಸಂದರ್ಶನಕ್ಕೆ ಉತ್ತಮವಾದ ಸ್ಪಂದನೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ವಿಷಯದಲ್ಲಿ ಪೇರೆಂಟ್ಸ್ ಒಂದಿಬ್ಬರನ್ನು ಕೂಡ, ಇಲ್ಲಿ ಇರ್ತಕ್ಕಂಥ ಮಕ್ಕಳ ಪೇರೆಂಟ್ಸನ್ನು ಕೂಡ ಎಂಕ್ವೈರಿ ಮಾಡಬೇಕು, ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮಾಡುವ ಸರ್, 100%. ಸೊ ಸುದೀರ್ಘವಾಗಿ ಐ ಥಿಂಕ್ ನಮ್ಮ ಈ ಆಸರೆ ಸಂಸ್ಥೆ ಬಗ್ಗೆ ಆಗಿರ್ಬೋದು, ಇದರ ಜರ್ನಿಯನ್ನಾಗಿರ್ಬೋದು, ಪೇರೆಂಟ್ಸಿಗೆ ಒಂದು ಮೆಸೇಜನ್ನು ಕೊಡುವಂಥ ರೀತಿಯಲ್ಲಿ ನಮ್ಮ ಜೈ ವಿಠಲ್ ಸರ್ ಮಾತಾಡಿದ್ದಾರೆ. ಸೊ ಈ ಯು ಚಾನಲ್ ಮತ್ತು ಆಟಿಸಮ್ ಕಡೆಯಿಂದ ಸರ್ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ನಾನು ಕೂಡ ಯು ಚಾನಲ್ನವ್ರನ್ನ ಅಭಿನಂದಿಸ್ತೇನೆ. ಈ ಥರದ ಒಂದು ಸಮಾಜಕ್ಕೆ ಬೇಕಾದಂಥ ಒಂದು ಕಾರ್ಯ ಇಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಆರ್ಟಿಸಮ್ ಸೊಸೈಟಿ ಆಫ್ ಉಡುಪಿಯವರಿಗೆ ಸೇರಿಸಿ ಕೀರ್ತೇಶ್ ಅವರಿಗೆ ಮತ್ತು ಉಡುಪಿ ಚಾನಲ್ನವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಅಭಿನಂದನೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಕೀರ್ತೇಶ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಆಸರೆ ಸಂಸ್ಥೆಯ ಬಗ್ಗೆ, ಇದರ ಜರ್ನಿ ಆಗಿರ್ಬೋದು, ಈ ಸಂಸ್ಥೆಯ ವ್ಯವಸ್ಥೆಗಳನ್ನು ತಿಳಿಸುವ ರೀತಿಯಲ್ಲಿ ನಮ್ಮ ಜೈ ವಿಠಲ್ ಸರ್ ಅವರು ಹೇಳಿದ್ದಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಂಸ್ಥೆಯ ಜೊತೆ ನಿಮ್ಮ ಜೊತೆ ಸೇರ್ಕೊಳ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.